ಬ್ರಹ್ಮವಸ್ತು ಅಂತೀವಿ. ಅದರ 5 ಲಕ್ಷಣಗಳು: ಅರಿವು, ಇರುವು, ಆನಂದ, ನಿತ್ಯ, ಪೂರ್ಣ. ಮೊದಲು ಇರುವಿನ ಅನುಸಂಧಾನ, ಅರಿವಿನ ಅನುಸಂಧಾನ, ಆಮೇಲೆ ಆನಂದದ ಅನುಸಂಧಾನ, ನಿತ್ಯದ ಅನುಸಂಧಾನ, ಈಗ ಪೂರ್ಣ ವಸ್ತುವಿನ ಏನಿಲ್ಲ ಹೇಳ್ತದೆ, ಇದು ಜ್ಞಾನಿಯ ಅನುಭವ. ನಮಗೆ ಅಂತಿಮದಲ್ಲಿ ಈ ರೀತಿಯ ಅನುಭವ ನಮ್ಗಾಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಪೂರ್ಣ ವಸ್ತುವಿನ ಅನುಭವ ಇರೋದೇ ನಮ್ಮ 5 ಲಕ್ಷಣಗಳು ಏನಿದೆ, ಇದು ಬ್ರಹ್ಮ ವಸ್ತುವಿನ ಲಕ್ಷಣ. ಆ ರೀತಿ ನಾನಿದ್ದೀವಿ, ನಾನಿರೋದೇ ಬ್ರಹ್ಮವಸ್ತು, ನಾನಿರೋದೇ ಆತ್ಮವಸ್ತು. ಈ ರೀತಿಯಾಗೇ ಚಿಂತನ ಮಾಡ್ಬೇಕು. ನಾನು ಜೀವನಾಗಿ ನಾನು ಆತ್ಮವಸ್ತುವನ್ನ ಪಡಿತೀನಿ ಅನ್ನೋದಕ್ಕಿಂತ ನಾನಿರೋದೇ ಬ್ರಹ್ಮವಸ್ತು, ಇವ್ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಇಡೀ ಜಗತ್ತು, ಜೀವ, ಏನೇ ನಾನೆಲ್ಲಾ ಮಾತಾಡ್ತೀನಿ, ಹೇಳ್ತೀನಿ, ಏನಿದೆ ನನ್ನ, ಇವೆಲ್ಲವೂ ಆ ಬ್ರಹ್ಮವಸ್ತುವನ್ನು ಬಿಟ್ಟು ಏನೂ ಇಲ್ಲ. ಪೂರ್ಣ ಅಂತ ಅದನ್ನೇ ಹೇಳ್ತಿರೋದು. ಪೂರ್ಣ ಅಂದ್ರೆ ಇಡೀ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇದೆ ಅಂತಲ್ಲ, ಇಡೀ ಜಗತ್ತು, ನಾನು, ಜೀವ, ಏನೇನ್ ಹೇಳ್ತೀನಿ ಎಲ್ಲವೂ ಬ್ರಹ್ಮವಸ್ತುನೇ. ಈಶಾ ವಾಸ್ಯಮಿದಂ ಸರ್ವಂ ಯತ್ಕಿಂಚಿ ಜಗತ್ಯಾಂ ಜಗತ್. ಇದು ಅಂತಿಮ ಅನುಭವ ಬರ್ಲೇಬೇಕು ನಮ್ಗೆ ಸಾಧಕರಿಗೆ. ಮೊದಲು ಪ್ರಾರಂಭದಲ್ಲಿ ನಾನು ಜೀವ ನಾನು ಅಂತ ಹೊರಡ್ತೀನಿ. ಶ್ರವಣದಿಂದ ಅವೆಲ್ಲಾ ಭ್ರಮೆಗಳು ಕಡಿಮೆ ಆಗ್ತಾ ಬರುತ್ತೆ. ಶ್ರವಣ, ಮನನ, ಅದನ್ನ ಮನನದಿಂದ ಇನ್ನು ನಮ್ಗೆ ಅದ್ರ ಸ್ಪಷ್ಟವಾದ ಜ್ಞಾನ ಬರುತ್ತೆ. ನಮ್ಗೆ ನಿಧಿಧ್ಯಾಸನ ಅನುಭವ ಪ್ರಾರಂಭ ಆಗುತ್ತೆ. ಆ ಮೂರು ಶ್ರವಣ, ಮನನ, ನಿಧಿಧ್ಯಾಸನ ಮೂರರಲ್ಲೂ ಸ್ವಲ್ಪ ಜೀವ ಇನ್ನೂ ಇರ್ತಾನೆ, ಜೀವ ಸೂಕ್ಷ್ಮವಾಗಿರ್ತಾನೆ. ಅವೆಲ್ಲವನ್ನೂ ಮೀರಿರುವಂತ ಆ ಬ್ರಹ್ಮ ವಸ್ತುವಿನಲ್ಲಿ, ಪೂರ್ಣ ವಸ್ತುವಿನಲ್ಲಿ ಯಾವುದರ ಸ್ಪಷ್ಟವೂ ಇಲ್ಲ, ಎರಡನ್ನದೇ ಇಲ್ಲ. ಎಲ್ಲಿ ಎರಡಂತ ಇರುತ್ತೆ, ಎಲ್ಲಿವರೆಗೂ ನಾನು ಜೀವ ನಾನು ದೇಹ ನಾನು, ವ್ಯಕ್ತಿ ನಾನು ಅಂತ ಇದೆಯೋ ಅಲ್ಲಿವರೆಗೂ ಎರಡಿರುತ್ತೆ, ದ್ವೈತ ಇರುತ್ತೆ. ಆದ್ರೆ ಆ ಬ್ರಹ್ಮ ವಸ್ತುವಿನಲ್ಲಿ ಯಾವುದರ ಸ್ಪಷ್ಟವೂ ಇಲ್ಲ. ಇರೋದೇ ಅಖಂಡವಾದ ಚೈತನ್ಯ, ಪೂರ್ಣ ವಸ್ತು. ಈ ಬಯಲು ಏನ್ ಬಯಲಿದೆ, ಈ ಬಯಲು, ರೂಮಿನ ಬಯಲು, ಆ ಕೊಠಡಿಯ ಬಯಲು ಆ ರೀತಿ ಇದೆಯಾ? ಇರೋದೇ ಪೂರ್ತಿ ಬಯಲು ಹೇಗಿದೆ, ಆಕಾಶ ಹೇಗಿದೆಯೋ ಹಾಗೆ ಆ ಅರಿವಿನ ಬಯಲು. ಈ ಆಕಾಶದ ಬಯಲು ಇವಕ್ಕೆ ಇದು ಜಡ ಇದೆ. ಆದರೆ ನಾನು ಬ್ರಹ್ಮ ವಸ್ತುವಿನ ಬಯಲು, ಅದು ಚೈತನ್ಯ ಪೂರ್ಣವಾಗಿದೆ. ಆ ಪೂರ್ಣ ವಸ್ತುವೇ ನಾನು. ಅದನ್ನೇ ಅವ್ರು ಹೇಳ್ತಿದ್ದಾರೆ. ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪ ಅಹನು. ನಾನೇ ನನ್ನನ್ನ ನಾನು ನನ್ನ ನಿಜ ಸ್ವರೂಪವನ್ನ ನಾನು ನೋಡಿದ್ರೆ, ನಾನು ಪರಮಾನಂದ, ಆನಂದ ಸ್ವರೂಪವಾದ ಚಿತ್ ಅಖಂಡ ರೂಪ, ಖಂಡವಾಗಿ ಇಲ್ಲ, ನಾನು ಅಖಂಡವಾಗಿ ಇದ್ದೇನೆ, ಪರಿಪೂರ್ಣವಾಗಿ ಇದ್ದೇನೆ. ನಾನು ಸ್ವಲ್ಪ ಅಲ್ಪ ಈ ರೀತಿ ನಾನಿಲ್ಲ, ನಾನು ಅಖಂಡವಾದ ಪರಿಪೂರ್ಣ ಸ್ವರೂಪ. ಆಗ ಒಂದು ಪ್ರಶ್ನೆ, ಒಂದು ಶಂಕ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾನಿರೋದೇ ಬ್ರಹ್ಮವಸ್ತು ಇದ್ದೀನಿ, ಮತ್ತೆ ನನಗೆ ಈಗ ನನ್ನಲ್ಲೇ ಈಗ ನಾನು ಅರಿತೀನಿ, ಈ ಹೇಳ್ತಾರಲ್ಲ, ತಾನೇ ತನ್ನೋಳು ತನ್ನ ನಿಜವನ್ನು ಅರಿಯೋದು ಅಂತ ಇದ್ದೇನೆ. ನಾನೇ ನನ್ನೊಳಗೆ ನನ್ನ ನಿಜವನ್ನು ಅರಿಬೇಕು ಅಂತ ಇದೆಯಲ್ಲ, ಇರೋದೇ ಬ್ರಹ್ಮವಸ್ತು ಅಂತ ಅಂದಾಗ ಅರಿಯೋರು ಯಾರು, ಅರಿಸ್ಕೊಳ್ಳೋದು ಯಾವುದು, ಇವೆಲ್ಲವೂ. ಹಾಗಾದ್ರೆ ಬ್ರಹ್ಮವಸ್ತುವಿನಲ್ಲಿ ಏನಾದ್ರೂ ಇದೆಯಾ? ಅಲ್ಲಿ ದೋಷ ಬರುತ್ತಲ್ಲ, ಏನದು ಆತ್ಮಾಶ್ರಯ ದೋಷ ಬರುತ್ತಲ್ಲ ಅಂತ ಅದನ್ನ ಅಂತಾರೆ. ಅಂದ್ರೆ ಇರೋದೇ ಪೂರ್ಣ ವಸ್ತು ಇದೆ, ಮತ್ತೆ ಯಾರಿಗಿದು ತಾನೇ ತನ್ನನ್ನು ನೋಡೋದು ಅಂದ್ರೆ ಯಾರಿಗೆ ಹೇಳೋದಿದು ಅಂತ ಆ ರೀತಿ ಸಂಶಯ ಬಂದಾಗ ಅದು ಹೇಳ್ತಾರೆ, ಇಲ್ಲ ಆ ರೀತಿ ಇಲ್ಲ. ಈಗ ಕನ್ನಡಿ ಇದೆ, ನಾನಿದ್ದೀನಿ, ನಾನು ಅದ್ರೊಳಗಡೆ ನಾನು ನೋಡ್ಕೊಳ್ತೀನಿ. ಅದೇನಾದ್ರು ಪ್ರತಿಬಿಂಬ ಸತ್ಯ ಇದೆಯಾ? ನಾನೇ ಆ ರೀತಿ ಪ್ರತಿಬಿಂಬ ಆಗಿರೋದಲ್ಲ, ನಾನು ಇಲ್ಲದೆ ಅದಕ್ಕೆ ಏನಾದ್ರು ಅಸ್ತಿತ್ವ ಇದೆಯಾ? ಇರೋದೇ ನಾನಲ್ವಾ? ಇವೆಲ್ಲವೂ ಏನ್ ಅಸ್ತಿತ್ವ ಇರೋ ಹಾಗೆ ಇರೋದೇ ಬ್ರಹ್ಮವಸ್ತು, ಪೂರ್ಣ ವಸ್ತು. ಆಗ ಇದು ಏನ್ ಅರಿತೀನಿ ಮಾಡ್ತೀನಿ ಅಂತೆಲ್ಲ, ಇದು ಬರೀ ಉಪಾಧಿಯಿಂದ ನಿಮಗೆ ಆ ರೀತಿ ಅನಿಸ್ತಿದೆಯೇ ಹೊರತು ಇರೋದು ಪೂರ್ಣ ವಸ್ತುನೇ. ಇದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಶಾಂತಿ ಮಂತ್ರ ಇದೆಯಲ್ಲ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾವಶಿಷ್ಯತೆ. ಅದು ಏನಂತಾರೆ, ಪೂರ್ಣಮದ, ಆ ಇರೋದೇ ಪರಿಪೂರ್ಣವಾದ ಬ್ರಹ್ಮವಸ್ತು. ಪೂರ್ಣಮಿದಂ, ಈ ಜಗತ್ತೂ ಪರಿಪೂರ್ಣ, ಅದರಿಂದನೇ ಬಂದಿರುವಂತದ್ದು. ಯಾವ ಪೂರ್ಣ ವಸ್ತು ಇದೆಯೋ ಅದರಿಂದನೇ ಈ ಜಗತ್ತು ಬಂದಿದೆ, ಇದು ಸಹ ಪೂರ್ಣನೇ. ಪೂರ್ಣ ಮುದಚ್ಯತೆ, ಪರಿಪೂರ್ಣದಿಂದ ಪರಿಪೂರ್ಣನೇ ಹೊರಬರುತ್ತೆ. ಆ ಬ್ರಹ್ಮವಸ್ತುವ ಪರಿಪೂರ್ಣನೇ ಇದೆ, ಅದರಿಂದ ಬಂದಿರೋಂಥದ್ದು ಪರಿಪೂರ್ಣನೇ. ಈ ಜಗತ್ತು ಆ ಬ್ರಹ್ಮನಿಂದನೇ ಉಂಟಾಗಿದೆ. ಪೂರ್ಣಸ್ಯ ಪೂರ್ಣಮಾದಾಯ, ಪೂರ್ಣದಿಂದ ಪೂರ್ಣ, ತಿರ್ಗಾ ವಾಪಸ್ ಈ ಜಗತ್ತು ಅಲ್ಲೇ ಹೋಗುತ್ತೆ, ತಿರ್ಗಾ ಅದು ಪೂರ್ಣನೇ ಆಗುತ್ತೆ. 0 + 0 0ನೇ, 0 - 0ನೇ 0ನೇ. ಈಗ ಬಯಲು ಇದೆ, ಪೂರ್ಣ ಬಯಲು ಇದೆ. ಇಲ್ಲಿ ಕೊಠಡಿಯ ಬಯಲು ಅಂತ ನನಗಿದೆ. ಈ ಕೊಠಡಿಯ ಬಯಲು ಈ
ಉಪಾಧಿಯಿಂದ ಗೋಡೆ ಇವೆಲ್ಲವೂ ಮಾಡಿದೀವಿ. ಇಲ್ಲೊಂದು ಬಯಲು ಅಲ್ಲೊಂದು ಬಯಲು ಅಂತೀವ್ಯಾ? ಇರೋದೇ ಪೂರ್ತಿ ಬಯಲು ಇದೆಯಲ್ಲ. ಹಾಗೆ ಇವೆಲ್ಲವೂ ಉಪಾಧಿಯಿಂದ ನನಗೆ ಅನ್ಸಿದೆ, ಇರೋದೇ ಪೂರ್ಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಹಾಗೆ ಇಡೀ ಪರಿಪೂರ್ಣ ಬ್ರಹ್ಮ ವಸ್ತುವಿನಿಂದನೇ ಜಗತ್ತು ಹೊರಗೆ ಬಂದಿದೆ. ತಿರ್ಗಾ ಬ್ರಹ್ಮ ವಸ್ತು ಈ ಜಗತ್ತು ಅದರೊಳಗಡೆ ಹೋಗುತ್ತೆ. ಆದ್ರೆ ಬ್ರಹ್ಮ ವಸ್ತುವಿಗೆ ಏನೂ ಲೋಪ ಆಗಿಲ್ಲ. ಆ ಬ್ರಹ್ಮ ವಸ್ತು ಅದರಿಂದ ಹೊರ ಹೊಮ್ಮ ತಕ್ಷಣ ಜಾಸ್ತಿ ಆಯ್ತು ಅಂತ ಇಲ್ಲ. ಇದು ಅದರೊಳಗಡೆ ಹೋಗಿ ಲಯ ಆದ ತಕ್ಷಣ ಜಗತ್ತು ಅದು ಕಡಿಮೆ ಆಯ್ತು ಅಂತ ಇಲ್ಲ. ಪೂರ್ಣದಿಂದ ಪೂರ್ಣ ವಸ್ತುವೇ ಹೊರ ಬಂದು ತಿರ್ಗಾ ಪೂರ್ಣದೊಳಗಡೆ ಹೋಗುತ್ತೆ. ಈಗ ಉದಾಹರಣೆಗೆ ಜೇಡ ಇದೆಯಲ್ಲ, ಆ ಜೇಡ ತಾನೇ ಎಲ್ಲ ಬಲೆಯನ್ನ ಕಟ್ಟುತ್ತೆ. ತನ್ನ ಇದರಿಂದನೇ ತಾನೆಲ್ಲ ಕಟ್ಟತ್ತೆ, ತಾನಲ್ಲೆಲ್ಲ ಓಡಾಡುತ್ತೆ, ಮಾಡುತ್ತೆ, ತಿರ್ಗಾ ತನ್ನೊಳಗೆ ಅದನ್ನ ಸೇರಿಸ್ಕೊಳ್ಳುತ್ತೆ. ಈಗ ಅದನ್ನ ಸೃಷ್ಟಿ ಮಾಡ್ತಲ್ಲ, ಅದು ಜಾಸ್ತಿ ಅದು ಸೃಷ್ಟಿ ಮಾಡುವಂಗಾಯ್ತಾ? ತಿರ್ಗಾ ತನ್ನೊಳಗೆ ಸೇರಿಸ್ಕೊತಲ್ಲ, ಅದಕ್ಕೆ ಏನಾದ್ರು ಕಡಿಮೆ ಆಯ್ತಾ? ಹಾಗೆ ಇಡೀ ಈ ಬ್ರಹ್ಮ ವಸ್ತು ಅಂತ ಏನಿದೆಯೋ ಇದು ಅಖಂಡವಾದ ಪರಿಪೂರ್ಣವಾದ ಚೈತನ್ಯ ವಸ್ತು. ಈ ಜಗತ್ತು ಇವೆಲ್ಲವೂ ಅದರಿಂದನೇ ಹೊರಹೊಮ್ಮಿರೋದು. ಜಗವೆಂದಡಂ ತಾನೆ ಜಗದೀಶ್ವರಂ ತಾನೆ, ಎತ್ತೆತ್ತ ನೋಡಿದ ರತ್ತತ್ತ ನೀನೇ ದೇವ. ಇದು ಅಂತಿಮ ಅನುಭವ. ಈ ರೀತಿ ಅನುಭವ ನಮಗ್ ಬರ್ಲೇಬೇಕು. ಈ ರೀತಿ ಅನುಭವ ಬಂದ್ರೇನೆ ನಾವು ಆತ್ಮಜ್ಞಾನಿಗಳು. ನಾವು ಮೊದಲು ಏನಾಗುತ್ತೆ ಶಾಬ್ದಿಕ ಜ್ಞಾನ. ಈಗೇನ್ ನಾನೆಲ್ಲ ಮಾತಾಡ್ತಿದ್ದೀನಿ ಹೇಳ್ತಿದ್ದೀನಿ, ಇದೆಲ್ಲವೂ ನನ್ನ ಶಾಬ್ದಿಕ ಜ್ಞಾನ. ಇಲ್ಲಿ ಅಹಂಕಾರ ಇದೆ. ಯಾವ್ದು ಆ ಬ್ರಹ್ಮ ವಸ್ತುವಿನಿಂದ ಬಂದಿರುವಂತದ್ದು ಈ ಜೀವ. ಇವನು ಕಲ್ಪಿತ, ಇವನಿಗೆ ಇವನು ಅದರ ಅಸ್ತಿತ್ವದಲ್ಲಿ ಕಾಣಿಸ್ತಿದ್ದಾನೆ. ಆ ಬ್ರಹ್ಮ ವಸ್ತುವಿನ ಅಸ್ತಿತ್ವದಲ್ಲಿ ಕಾಣಿಸ್ತಿದ್ದಾನೆ. ಇವನು ಅದರಿಂದಾನೇ ಬಂದಿರೋದು, ಇವನು ಅದ್ರಲ್ಲೇ ವಾಪಸ್ ಅದ್ರಲ್ಲೇ ಪೂರ್ಣ ಅದ್ರಲ್ಲೇ ಹೋಗ್ಬಿಡ್ತಾರೆ. ಇವನಿಗೆ ಏನು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಇರೋದೇ ಬ್ರಹ್ಮ ವಸ್ತು, ನಾನ್ ಆ ಬ್ರಹ್ಮ ವಸ್ತು. ಈ ರೀತಿಯ ಚಿಂತನೆ ಮೊದಲು ಶಾಬ್ದಿಕ ಜ್ಞಾನ. ಈಗ ನಾನು ಏನೇನ್ ಹೇಳ್ತಿದ್ದೀನಿ ನನಗೆ ಇದು ಅನುಭವ ಅಲ್ಲ. ನಾನು ಇವನ್ನೆಲ್ಲ ಕೇಳಿ ಮಾಡಿ ಇವೆಲ್ಲವೂ ಹೇಳ್ತೀನಿ. ಯಾವಾಗ ಈ ಹೇಳೋರು ನಾನು ಮರೆ ಹಾಕ್ತೀನೋ ಆಗ ಆ ಪರಿಪೂರ್ಣ ವಸ್ತು, ಆ ಆನಂದ ವಸ್ತು, ಆ ಚೈತನ್ಯ ವಸ್ತು ನಾನೇ ಅನ್ನುವ ಅನುಭವ. ಇರೋದೇ ನಾನು ಆ ಚೈತನ್ಯ ವಸ್ತು, ಇರೋದೇ ನಾನು ಆ ಬ್ರಹ್ಮ ವಸ್ತು. ಅದು ಹೇಗಿದ್ದೀನಿ, ಪರಿಪೂರ್ಣವಾಗಿದ್ದೀನಿ. ನಾನು ಸ್ವಲ್ಪ ಈ ದೇಹಾದಿಗಳಿವೆ ಎಲ್ಲವೂ ನನ್ನ ಅಸ್ತಿತ್ವದಿಂದ ಹೊರಗೆ ಬಂದಿರೋದು. ಉದಾಹರಣೆಗೆ ಈಗ ಕನಸಿನಲ್ಲಿ ಅಲ್ಲೆಲ್ಲಾ ಹೋಗಿ ಅಲ್ಲೆಲ್ಲವನ್ನೂ ಸೃಷ್ಟಿ ಮಾಡ್ತೀನಲ್ಲ, ಅದೆಲ್ಲವೂ ಸೃಷ್ಟಿ ಮಾಡಿದ ತಕ್ಷಣ ನನಗೆ ಏನಾದ್ರೂ ಅಲ್ಲಿ ಕನಸು ಕಾಣೋದು ಏನಾದ್ರು ಹೆಚ್ಚಿಗೆ ಆಯ್ತಾ? ಅಲ್ಲಿ ಅವನು ಹೆಚ್ಚು ಜನನ ಸೃಷ್ಟಿ ಮಾಡಿದಾನೆ. ಅಲ್ಲಿ ತುಂಬಾ ಜನ ಆಗಿ ಅವನೇನಾದ್ರು ಹೆಚ್ಚಿಗೆ ಮಾಡ್ದಂಗ ಆಯ್ತಾ? ಅವನ್ ಕನಸಿನಿಂದ ಆಚೆ ಬಂದ, ಎಲ್ಲಾರು ಲಯ ಆಗೋಗ್ತಾರೆ. ಅವನಿಗೇನಾದ್ರೂ ಕಡಿಮೆ ಆಯ್ತಾ? ಕನಸು ಕಾಣೋನಿಗೆ ಏನಾದ್ರೂ ಕಡಿಮೆ ಆಯ್ತಾ? ಆ ರೀತಿ ಬ್ರಹ್ಮ ವಸ್ತುವೇ ಇರೋದು. ನಾನು ಈ ಜಗತ್ತು ಜೀವ ಇವನ್ ಏನ್ ಬರ್ತಿದ್ದಾನೆ ಕಾಣಿಸ್ತಿದ್ದಾನೆ, ಇವನೆಲ್ಲವೂ ಬರೀ ಅವನ ಇದು ಅಸ್ತಿತ್ವದಲ್ಲಿ ಕಾಣಿಸ್ತಾ ಇರೋದು. ಇವನಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಇವನು ಚಿತ್ತಿನ ಆಭಾಸ. ಆ ಬ್ರಹ್ಮ ವಸ್ತುವಿನಲ್ಲಿ ಈ ಜೀವ ಅನ್ನೋನು, ಈ ಅಂತಃಕರಣ ಅನ್ನೋನು ಕಾಣಿಸ್ಕೊಂಡಿದ್ದಾನೆ. ಆ ಅರಿವಿನ ಸನ್ನಿಧಾನದಲ್ಲಿ ಇದು ಆ ರೀತಿ ಕಾಣಿಸ್ಕೊಂಡಿದೆ. ಇದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ನಾನ್ ಹಾಗಾದ್ರೆ ಏನು? ನಾನು ಪರಿಪೂರ್ಣ ಬ್ರಹ್ಮ ವಸ್ತು, ಅಖಂಡವಾದ ಚೈತನ್ಯ ವಸ್ತು. ಹೇಗೆ ಸಮುದ್ರ ಇದೆಯೋ, ಸಮುದ್ರದಲ್ಲಿ ಆ ಅಲೆಗಳು ಇವುಗಳು ಅವೆಲ್ಲ ಕಾಣಿಸ್ದಂಗ ಅನಿಸ್ತಿದೆ. ಅವುಗಳಲ್ಲಿ ಏನಾದ್ರು ಇದೆಯಾ? ಆ ಅಲೆಗಳು, ಆ ನೀರು ಮೇಲೆ ತುಂಬಾ ಮೇಲೆ ಹೋಯ್ತು, ಪೂರ್ತಿ ಕೆಳಗಾಯ್ತು, ಏನು ಪ್ರವಾಹ ಬಂತು. ಆದ್ರೆ ನೀರಿನಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ? ಹಾಗೆ ಆ ಪೂರ್ಣ ವಸ್ತುವಿನಲ್ಲಿ ಈ ದೇಹ ಜಗತ್ತು ಇದನ್ನೆಲ್ಲ ಪೂರ್ಣಮದ ಎಲ್ಲ ಹೇಳೋದು ಜಗತ್ತು ಮತ್ತು ಬ್ರಹ್ಮ ವಸ್ತುವಿನ ಬಗ್ಗೆನೆ ಚಿಂತನ ಅದು. ಹಾಗಾಗಿ ಅದೇನೀಗ ಸಮುದ್ರದಲ್ಲಿ ನೀರು ತುಂಬಾ ಉಟ್ಬಿಡ್ತು, ಹಾಗೇನಾದ್ರೂ ನೀರಲ್ಲಿ ವ್ಯತ್ಯಾಸ ಇದೆಯಾ? ಹಾಗೆ ಅದು ಕಡಿಮೆ ಆಗೋಯ್ತು, ಅದಕ್ಕೇನಾದ್ರು ವ್ಯತ್ಯಾಸ ಇದೆಯಾ ನೀರಿಗೆ? ಹಾಗೆ ಆ ಪರಿಪೂರ್ಣವಾದ ಅಖಂಡವಾದ ಚೈತನ್ಯ ವಸ್ತು ಅದು ನಾನು, ಆ ಬ್ರಹ್ಮ ವಸ್ತು ನಾನು. ಅರಿವು ಇರುವು ಆನಂದ ನಿತ್ಯ ಪರಿಪೂರ್ಣ ವಸ್ತು ನಾನು, ಪೂರ್ಣವಾದ ವಸ್ತು ನಾನು, ಅಖಂಡವಾದ ಚೈತನ್ಯ ವಸ್ತು ನಾನು. ನಾನು ಅಲ್ಪನಲ್ಲ, ನಾನು ಸಣ್ಣವನಲ್ಲ, ನಾನು ದೇಹಾದಿಗಳಲ್ಲಿಲ್ಲ, ನಾನು ಮನಸ್ಸಿನಲ್ಲಿ ಇಲ್ಲ, ನಾನು ಜೀವನೇ ಅಲ್ಲ. ನಾನು ಪೂರ್ಣ ವಸ್ತು. ನನ್ನ ಪೂರ್ಣ ವಸ್ತುವಿನಲ್ಲಿ ಇದು ಕಾಣಿಸ್ಕೊಂಡಿದೆ. ಉಪಾದಿಯಿಂದ ಆ ರೀತಿ ಅನಿಸ್ತಿದೆ. ಇವುಗಳಿಗೇನೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪ ನಾನು. ನಾನೇ ಆ ಪ್ರಪಂಚ, ನಾನೇ ಬ್ರಹ್ಮ ವಸ್ತು, ನಾನೇ ಎಲ್ಲವೂ. ನನ್ನ ಉಪಾದಿಯಲ್ಲಿ, ನನ್ನ ಅಸ್ತಿತ್ವದಲ್ಲಿ ಇವುಗಳಿಗೆಲ್ಲ ಕಾಣಿಸ್ತಿದೆ ತೋರಿಕೆ. ಇವುಗಳಿಗೆ ನಿಜವಾದ ಅಸ್ತಿತ್ವ ಇಲ್ಲ. ನನ್ನ ಆಧಾರದಲ್ಲಿ ಇವುಗಳಿಗೆಲ್ಲ ಅಸ್ತಿತ್ವ ಬಂದಿರುವ ಹಾಗೆ ಕಾಣಿಸ್ತಿದೆ. ಅವುಗಳು ಯಾವುದಕ್ಕೂ ನಾನು ಏನೀಗ ದೇಹ ನಾನು, ಜೀವ ನಾನು, ವ್ಯಕ್ತಿ
ನಾನು ಅಂತಿದ್ದೀನಿ, ಇವುಗಳಿಗೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಹೇಗೆ ಆ ಸಮುದ್ರದಲ್ಲಿ ಅಲೆಗಳಿಗಾಗ್ಲಿ, ನೀರು ನೀರಿನ ಉಬ್ಬರ ಬಂತು, ಪ್ರವಾಹ ಬಂತು, ನೀರಲ್ಲಿ ಏನಾದ್ರೂ ವ್ಯತ್ಯಾಸ ಹೇಗ್ ಆಗಿಲ್ವೋ ಹಾಗೆ ನಾನು ಅಖಂಡವಾದ ಚೈತನ್ಯ. ಈಗ ನೀರಿನಲ್ಲಿರುವ ಮೀನುಗಳು, ನಾನು ಹುಡುಕ್ಬೇಕು, ನಾನು ಹೋಗ್ಬೇಕು ಅಂತಂದ್ರೆ ಏನಾದ್ರೂ ಅದ್ ಬೇರೆ ಇದೆಯಾ ನೀರಿನಿಂದ? ಆ ಅಪ್ಪವ್ರು ಅದೊಂದ್ ಕಥೆ ಹೇಳ್ತಿದ್ರು. ಸಮುದ್ರದ ಹತ್ರ ಇಬ್ರು ಸಂತರು ಮಾತಾಡ್ತಾ ಕೂತಿದ್ರು. ಆ ಸಮುದ್ರದ ವಿಸ್ತಾರದ ಬಗ್ಗೆ, ಅದರದ ಆಳದ ಬಗ್ಗೆ, ಎಷ್ಟು ವೈಶಾಲ್ಯ, ಎಷ್ಟು ದೊಡ್ಡದಿದೆ, ಅದು ತುಂಬಾ ಅಗಾಧವಾಗಿದೆ, ಅದ್ರ ಮಹತ್ವ ಎಲ್ಲ ಮಾತಾಡ್ತಿದ್ರು. ಅಲ್ಲೇ ಒಂದು ಸಣ್ಣ ಮರಿಮೀನು ಇತ್ತು, ಅದು ಕೇಳಿಸ್ಕೊಳ್ತದ್ದು. ಅದ ಓ, ಸಮುದ್ರ ಅಂದ್ರೆ ಅಷ್ಟು ಚೆನ್ನಾಗಿದ್ಯಾ, ಅಷ್ಟು ದೊಡ್ಡದಿದ್ಯಾ, ನಾನ್ ಅದನ್ನ ಹುಡುಕ್ಬೇಕು ಅಂತ ಅದು ಹೊರಡ್ತಂತೆ. ಯಾವುದು ಸಮುದ್ರದಲ್ಲಿರುವಂತಹ ಮೀನು ಹೊರಡ್ತು. ಅದು ಹೊರಟು ಹೋಗಿ ತನ್ನ ಅಜ್ಜನಿಗೆ ಕೇಳ್ತು, ನಿನಗೆ ಗೊತ್ತಿದ್ಯಾ ಸಮುದ್ರ ಅಂದ್ರೆ ಏನು ಅಂತ. ಇಲ್ಲ, ನಾನು ಅದ್ರ ಬಗ್ಗೆ ಎಲ್ಲ ಕೇಳಿದೀನಿ, ನನಗೂ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ನಾನು ಅದನ್ನ ಹುಡುಕ್ತಾ ಇದ್ದೀನಿ ಅಂತ. ತಿರ್ಗಾ ತಂದೆ ತಾಯಿ ಬಂಧು ಬಳಗ ಯಾರ್ಯಾರು ಜಗತ್ತಲ್ಲಿದ್ದಾರೆ ಎಲ್ಲಾರ್ನು ಕೇಳ್ತಾ ಹೋಗುತ್ತೆ. ಪಂಡಿತರನ್ನೆಲ್ಲ ಕೇಳುತ್ತೆ. ಅವರು ಅಂತಾರೆ, ಹೌದು ನಾನು ಶಾಸ್ತ್ರಗಳನ್ನೆಲ್ಲ ಓದಿದ್ದೀನಿ, ಬ್ರಹ್ಮವಸ್ತುವಿನ ಬಗ್ಗೆ ಎಲ್ಲ ಕೇಳಿ, ಆ ನೀರಿನ ಬಗ್ಗೆ ಎಲ್ಲ, ಸಮುದ್ರ ಸಮುದ್ರ ಎಲ್ಲ ಕೇಳಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಮಾಡ್ತೀನಿ, ಪ್ರವಚನಾನು ಮಾಡ್ತೀನಿ, ಎಲ್ಲಾ ಹೇಳ್ತೀನಿ. ಆದ್ರೆ ಎಲ್ಲಿಂದ ನನ್ಗೂ ಗೊತ್ತಿಲ್ಲ. ನೀನ್ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತ, ಇಲ್ಲಿವರೆಗೂ ಯಾರಿಗೂ ಅದು ಸಿಕ್ಕಿಲ್ಲ, ನೀನ್ ಯಾಕೆ ಸುಮ್ಮನೆ ಅದನ್ನ ಹುಡ್ಕೊಂಡು ಹೋಗ್ತೀಯಾ, ಅದೆಲ್ಲೋ ಇರ್ಬೇಕದು, ನಮ್ಗೆ ಇದುವರೆಗೂ ಗೊತ್ತಿಲ್ಲ, ನಮ್ಗೆ ಅದು ಸಿಕ್ಕಿಲ್ಲ ಅಂತ. ಆದ್ರೂ ಅದು ಸಂಶೋಧನೆ ಮಾಡ್ತಾ ಮಾಡ್ತಾ ಹೋಯ್ತು. ಕೊನೆಗೆ ಒಂದು ಜ್ಞಾನಿ ಸಂತ ಸಿಕ್ತಂತೆ ಅದಕ್ಕೆ, ಆ ಮರಿ ಮೀನಿಗೆ. ಅದು ಹೇಳ್ತಾ, ನೋಡಿ ನೀನ್ ಏನ್ ನೀನ್ ಇದೆಯಲ್ಲ, ಇದೇ ಸಮುದ್ರದಲ್ಲಿ ನೀನಿರೋದು, ಅದನ್ನ ಬಿಟ್ಟು ನೀರಲ್ಲಿ ಅಸ್ತಿತ್ವ ಇದೆ. ನೀರನ್ನ ಬಿಟ್ಟು ಏನಾದ್ರೂ ಮೀನ್ ಇದೆಯಾ? ನೀರೊಳಗೆ ಹೇಗಿದೆಯೋ ಹಾಗೇ ನಾನು ಇರೋದು. ಇದು ತುಂಬಾ ಮುಖ್ಯ. ದೃಷ್ಟಾಂತ ಅರ್ಥ ಆಗತ್ತೆ. ನನಗೆ ನಾನು ಆ ರೀತಿ ಇದ್ದೀನಿ ಅಂತ ನನಗೆ ಅನುಭವ ಬರೋದಿಲ್ಲ. ಯಾಕೆಂದ್ರೆ ನನ್ನ ಜೀವನ ಹೆಂಗೆ ಆ ಮೀನ್ ಇತ್ತಲ್ಲ, ಆ ಮೀನು ಸಮುದ್ರ ಹುಡ್ಕೋದಿಕ್ ಹೋಗಿರ್ತಲ್ಲ, ಅದೇ ರೀತಿ ನಾನು ಬ್ರಹ್ಮ ವಸ್ತುವಿನ ಸಾಧನೆ ಮಾಡ್ಬೇಕು, ಅಧ್ಯಯನ ಮಾಡ್ಬೇಕು, ಅದನ್ನ ಅನುಭವಿಸ್ಬೇಕು, ನಾನು ಆ ರೀತಿ ಚಿಂತನಾ ಮಾಡ್ಬೇಕು ಅಂತ ನನಗೆ ಅನಿಸ್ತಿದೆ. ಯಾಕೆಂದ್ರೆ ನಾನು ಪ್ರತ್ಯೇಕ ಇದ್ದೀನಿ, ನಾನು ಸ್ವತಂತ್ರವಾಗಿದ್ದೀನಿ, ದೇಹಾದಿಗಳ ನನಗಿದೆ ಅಂತ ನನಗೆ ಭ್ರಮೆ ಉಂಟಾಗಿದೆ. ನಿಜವಾಗಲೂ ಅದಕ್ಕೆ ಅಸ್ತಿತ್ವ ಇಲ್ಲ. ಹೇಗೆ ಈ ರೀತಿ ಬರೀ ಜ್ಞಾನ ಅಷ್ಟೇನೆ, ಜ್ಞಾನದಲ್ಲಿ ಬರೀ ವಿಚಾರ ಅಷ್ಟೇ, ಇಲ್ಲಿ ಯಾವ ಕ್ರಿಯೆಗಳು ಇಲ್ಲ, ಇಲ್ಲಿ ಯಾವ ರೀತಿಯ ತಪಸ್ಸು ಸಹ ಅವೆಲ್ಲವೂ ಜೀವನಿಗೆ ಜ್ಞಾನ ವ್ಯಕ್ತಿಯನ್ನು ಮೀರಿ ಯಾವಾಗಲೂ ಬ್ರಹ್ಮಚಿಂತನ, ಬ್ರಹ್ಮಜ್ಞಾನ ಎಲ್ಲವೂ ಜೀವನನ್ನ, ವ್ಯಕ್ತಿಯನ್ನ, ಜಗತ್ತನ್ನು ಎಲ್ಲವನ್ನೂ ಮೀರಿ. ಯಾಕಂದ್ರೆ ಇರೋದೇ ಆ ರೀತಿಯ ಬ್ರಹ್ಮವಸ್ತು. ಆ ಬ್ರಹ್ಮವಸ್ತು ನಾನು. ಆ ಬ್ರಹ್ಮವಸ್ತುವಿನ ಚಿಂತನೆ ಈ ವ್ಯಕ್ತಿಗೆ, ಜೀವನಿಗೆ ಹೇಗಾಗುತ್ತೆ? ಯಾವಾಗ ಇವನು ಇಲ್ವೋ, ಇವನಿಗೆ ಅಸ್ತಿತ್ವ ಇಲ್ಲವೋ, ಅವಾಗ ಅವನ ಚಿಂತನೆ, ಆಗ ಅವನ ಅನುಭವ. ನಾನು ಏನ್ ಮಾಡಿದ್ರೆ ಈ ವ್ಯಕ್ತಿಯಲ್ಲೇ ಅದನ್ನ ಅನುಭವಿಸ್ಬೇಕು ಹೋಗ್ತೀನಿ, ಈ ವ್ಯಕ್ತಿಯನ್ನ ಇಟ್ಕೊಂಡೇ ಅದನ್ನ ಚಿಂತನೆ ಮಾಡ್ತೀನಿ, ಹಾಗಾಗಿ ನನಗೆ ಗೊತ್ತಾಗ್ತಿಲ್ಲ. ಹೇಗೆ ಆ ಮೀನು ಆ ಸಮುದ್ರದಲ್ಲೇ ಇಟ್ಟು ಆ ಸಮುದ್ರವನ್ನ ಹೇಗ್ ಹುಡುಕ್ತಾ ಇದೆಯಲ್ಲ, ನೀರಂದ್ರೆ ಏನು ಅಂತ ಹುಡುಕ್ತಿದೆಯಲ್ಲ, ಸಮುದ್ರ ಅಂದ್ರೆ ಹೇಗ್ ಹುಡುಕ್ತಿದೆಯಲ್ಲ, ನಮ್ಮ ನಮ್ಮ ಕಥೆನೂ ಹಾಗೆ. ನಾವು ಆ ಬ್ರಹ್ಮ ವಸ್ತುವನ್ನ ಒಂದಿನ ನಾನು ಅನುಭವಿಸ್ಬೇಕು. ಬಹಳ ತೃಪ್ತಿ ಆಯ್ತು ಆ ಮೀನು, ನಾನು ಏನ್ ಇಷ್ಟು ದಿನ ಎಲ್ಲ ಶ್ರವಣ ಕೇಳಿದೀನಿ, ಮಾಡಿದೀನಿ, ಸಾಧನೆ ಮಾಡಿದೀನಿ, ಆದ್ರೂ ನಾನು ಅನುಭವಕ್ಕೆ ಬರ್ತಿಲ್ಲ ಅಂತ. ಆ ಮೀನನ್ನು ನಾನು ನಾನೆಲ್ಲ ಹುಡುಕ್ತಾನೆ ಇದ್ದೀನಿ, ನಾನು ಏನ್ ಮಾಡಿದ್ರೆ ಈ ಸಮುದ್ರ ಗೊತ್ತಾಗ್ತಿಲ್ವಲ್ಲ ಅಂತ. ಆದ್ರೆ ಅಲ್ಲಿರೋದೆಲ್ಲಿದೆ? ಆ ಸಮುದ್ರದಲ್ಲೇ ಇದೆ. ಸಮುದ್ರ ಬಿಟ್ಟು ಎಲ್ಲಾರು ಹೋಗಿದ್ಯಾ? ಇನ್ನು ನಾನು ಸಾಧನ ಮಾಡಿಲ್ಲ, ನಾನು ಬಹಳ ತಪಸ್ಸು ಮಾಡ್ತೀನಿ, ಆಗ ನನಗೆ ಸಮುದ್ರದ ಅನುಭವ ಅಂತ ಏನಾದ್ರು ಇದೆಯಾ? ಅಲ್ಲೇ ಇದೆ, ಆ ನೀರಿನಲ್ಲೇ ಇದೆ. ಬರೀ ಜ್ಞಾನಿಗಳು ಅದನ್ನ ಹೇಳ್ಬೇಕು, ಮಹಾತ್ಮರು ಹೇಳ್ಬೇಕು. ಅದ್ರಲ್ಲೂ ನಮ್ಮ ಅಪ್ಪವ್ರಂತವ್ರು, ಅವರ ಬರೀ ದರ್ಶನದಿಂದ ಸಾಕು, ಆ ಅನುಭವ ಆರಾಮಾಗಿ ನಮ್ಗೆ ಅದೇನು ಕಲ್ಪನೆನೇ ಮಾಡಕ್ ಆಗೋದಿಲ್ಲ. ಅವರ ಸಾನ್ನಿಧ್ಯದಿಂದನೇ ನಮ್ಗೆ ಆ ಅವ್ರು ಈ ಬ್ರಹ್ಮವಸ್ತುವಿನ ಬಗ್ಗೆ ಅವ್ರು ಬರೀ ಪ್ರವಚನ ಪ್ರಾರಂಭ ಮಾಡಿದ್ರೆ ಸಾಕು, ನಮ್ಗೆ ಯಾವ ಸಾಧನೆನೂ ಬೇಕಾಗಿರ್ಲಿಲ್ಲ. ಅಲ್ಲಿ ಏನು ನಮ್ಗೆ ಯಾವ ಬಾಹ್ಯ ಪ್ರಜ್ಞೆ ಇರ್ತಿರ್ಲಿಲ್ಲ, ಏನಿಲ್ಲ, ಯಾವುದು ಏನಿಲ್ಲ. ಆ ಬ್ರಹ್ಮವಸ್ತುವಿನ ಅನುಭವ ಎಷ್ಟು ಸುಲಭವಾಗಿ ಆಗ್ತಿತ್ತು. ಅಂತ ಮಹಾತ್ಮರ ಸನ್ನಿಧಾನ ಬೇಕು, ಅಂತವರ ಕರುಣೆಯನ್ನ ಪಡಿಬೇಕು. ಮತ್ತೆ ಜನ್ಮ ಬಂದಿರೋದು ಅದಕ್ಕೋಸ್ಕರನೇ, ಆ ಬ್ರಹ್ಮಜ್ಞಾನವನ್ನ ಪಡೆಯೋದಕ್ಕೋಸ್ಕರನೇ. ಆ ಬ್ರಹ್ಮ ವಸ್ತುವಿನ ಅನುಭವದ ಬಗ್ಗೆ ನಾನು ಎಷ್ಟು ಮಾತಾಡ್ತೀನೋ ಅಷ್ಟು ಅದರಿಂದ ಆಚೆ ಇರ್ತೀನಿ. ಎಲ್ಲಿವರೆಗೂ ಈ ವ್ಯಕ್ತಿ ಬುದ್ಧಿ ಇವುಗಳನ್ನ ಬಳಸ್ತಿರ್ತೀನಿ, ಅಲ್ಲಿವರೆಗೂ ಅದು ಆ ಬ್ರಹ್ಮ ವಸ್ತು ಅದನ್ನ ಹತ್ತಿರತ. ನೀನ್ ಎಷ್ಟು ಅದ್ ನನ್ ಬಗ್ಗೆ ಎಲ್ಲ ಮಾತಾಡ್ತಿದ್ಯಲ್ಲ, ಎಲ್ಲ ಸುಮ್ಮನಾಗು, ಸ್ವಲ್ಪ ದೇಹ ಸ್ವಲ್ಪ ಸುಮ್ನೆ ಮಾಡು, ಮನಸ್ಸನ್ನ ಸ್ವಲ್ಪ ತಣ್ಣಗೆ ಬಿಡು, ಬುದ್ಧಿ ವಿಚಾರಗಳು ಇವುಗಳನ್ನೆಲ್ಲ ಸ್ವಲ್ಪ ತಣ್ಣಗೆ ಮಾಡು. ಇವೆಲ್ಲವೂ ವ್ಯಕ್ತಿ ಭಾವ ಏನಿದೆಯಲ್ಲ, ಇವೆಲ್ಲ ಸ್ವಲ್ಪ ತಣ್ಣಗಾಗಿ ಆಗ ತಾನೇ ಮೈಗರಿಯುತ್ತೆ ಆ ಬ್ರಹ್ಮವಸ್ತು. ಎಷ್ಟು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ಚಿಂತನಾ ಮಾಡ್ತೀನಿ, ವಿಚಾರ ಮಾಡ್ತಾ ಹೋಗ್ತೀನಿ, ಅದರಿಂದ ದೂರ ಆಗ್ತಾ ಹೋಗ್ತೀನಿ.
ಎಷ್ಟು ಇವುಗಳನ್ನೆಲ್ಲ ಶಾಂತವಾಗಿ ಮಾಡ್ತಾ ಹೋಗ್ತೀನಿ. ಆಗ ಬ್ರಹ್ಮವಸ್ತು ಇರೋದೇ ಆ ಬ್ರಹ್ಮವಸ್ತು. ಎಷ್ಟು ನಾನು ಈಗ ಮೀನು ಆ ಸಮುದ್ರದ ಬಗ್ಗೆ ವರ್ಣನೆ ಮಾಡ್ತಾ ಹೋಯ್ತು. ಅದು ತುಂಬಾ ಅರಿವು, ಇರುವು, ಆನಂದ, ಚೈತನ್ಯ ಸ್ವರೂಪ ಅದು. ಹಾಗೆ ಹೀಗೆ ಅದನ್ನ ಹುಡುಕ್ತೀನಿ, ನಾನು ಒಂದಿನ ಅನುಭವಿಸ್ತೀನಿ, ಸಾಧನೆ ಮಾಡ್ತೀನಿ, ಎಲ್ಲವೂ ಮಾತಾಡ್ತಿದೆ ಆ ಮೀನು. ಆದ್ರೆ ಯಾವಾಗ ಅದು ಸುಮ್ಮನೆ ಆಗುತ್ತೋ ಅಲ್ಲೇ ಇದೆ ಅನುಭವ. ಅದನ್ನ ಬಿಟ್ಟು ಏನಿದೆ ಅದು ಮೀನು, ಅದನ್ನ ಬಿಟ್ಟು ಇರೋದಕ್ಕಾಗತ್ತ? ಹಾಗೆ ಆ ಬ್ರಹ್ಮವಸ್ತು, ಆ ಪೂರ್ಣ ವಸ್ತು ಇರೋದು ಹಾಗೇನೆ. ಆ ಬ್ರಹ್ಮವಸ್ತುವಿನ ಬಿಟ್ಟು ಬೇರೆ ಏನೂ ಇಲ್ಲ. ಅದು ಅಖಂಡವಾದ ಪರಿಪೂರ್ಣ ವಸ್ತು. ಬಯಲು, ಅಲ್ಲಮ ಪ್ರಭುಗಳು ಬಯಲು ಅಂತಾರೆ ಅದನ್ನ, ಅರಿವಿನ ಬಯಲು ಅದು. ಆ ಚಿದಾಕಾಶ, ನಿತ್ಯಾನಂದರು ಅದನ್ನು ಚಿದಾಕಾಶ, ಚಿತ್ತಿನ ಆಕಾಶ, ಅರಿವಿನ ಬಯಲು, ಪೂರ್ಣ ವಸ್ತು. ನಾವಿರೋದೇ ಆ ಬ್ರಹ್ಮವಸ್ತು, ಇರೋದೇ ಆ ಅರಿವಿನ ವಸ್ತು. ಇದು ಅದರಲ್ಲಿ ಬರೀ ಸುಮ್ಮನೆ ಈಗ ಕಾಣಿಸಿದೆ, ತಿರ್ಗಾ ಅದರಲ್ಲೇ ಹೊರಟೋಗುತ್ತೆ, ಅದರಲ್ಲೇ ಇದು ಮುಳುಗೋಗುತ್ತೆ ಅಂದ್ರೆ ಅಸ್ತಿತ್ವನೇ ಇಲ್ಲ. ಹಾಗಾಗಿ ಆ ರೀತಿ ಆ ಪೂರ್ಣ ವಸ್ತುವಿನ ಅನುಭವ ಬರಬೇಕು ಅಂದ್ರೆ ಯಾವಾಗಲೂ ಜ್ಞಾನ ಚಿಂತನೆ ಇರ್ಬೇಕು. ನಿಜಗುಣ ಶಿವಯೋಗೀಶ್ವರರು ಯಾವಾಗಲೂ ವ್ಯಕ್ತಿ, ಜೀವ ಇವರ ಬಗ್ಗೆ ಒಂದು ದಿನ ಅದ್ರ ಬಗ್ಗೆ ವಿಚಾರನೇ ಇಲ್ಲ. ಏನಿದ್ರು ವ್ಯಕ್ತಿಯನ್ನು ಮೀರಿ, ಜೀವನನ್ನು ಮೀರಿ ಏನ ಬ್ರಹ್ಮ ವಸ್ತುವಿದೆ ಇದೇ ಜ್ಞಾನ ಚಿಂತನ. ಈ ರೀತಿಯ ಜ್ಞಾನ ಚಿಂತನನೇ ಮಾಡ್ಬೇಕು. ಯಾವಾಗ ವ್ಯಕ್ತಿ ಚಿಂತನ ಮಾಡ್ತೀವಿ, ನಮ್ಮ ಮನಸ್ಸು ಇನ್ನೂ ಆ ಸಂಸ್ಕಾರಗಳಿಗೆ ವ್ಯಕ್ತಿಯನ್ನ ಗಟ್ಟಿ ಮಾಡ್ತಾ ಹೋಗುತ್ತೆ. ಈ ರೀತಿಯ ಆತ್ಮವಸ್ತುವಿನ, ಪೂರ್ಣ ವಸ್ತುವಿನ ಚಿಂತನ ಮಾಡಿದ್ರೆ ನಾವು ಈ ವ್ಯಕ್ತಿ ಮರೆಯಾಗ್ತಾ ಹೋಗ್ತಾನೆ. ಇವನು ಒಂದು ದಿನ ಅದ್ರಲ್ಲಿ ಅಸ್ತಿತ್ವನೇ ಇಲ್ಲ ಇವನಿಗೆ. ಆ ಅಖಂಡವಾದ ಚೈತನ್ಯ ವಸ್ತುವಿನಲ್ಲಿ ಇವನಿಗೆ ಏನೂ ಅಸ್ತಿತ್ವ ಇಲ್ಲ. ಯಾವಾಗ ಇವನ ಅಸ್ತಿತ್ವ ಇಲ್ಲವೋ ಆಗ ಬ್ರಹ್ಮ ವಸ್ತುವಿನ ಅನುಭವ. ಎಲ್ಲಿವರೆಗೂ ನಾನು ನನ್ನನ್ನ ಉಳಿಸ್ಕೊಂಡಿರ್ತೀನೋ ಅಲ್ಲಿವರೆಗೂ ಅನುಭವ ಇಲ್ಲ. ಯಾವಾಗ ನಾನೇ ಮರೆಯಾಗ್ಬೇಕು, ನಾನು ಏನು ಮರೆಯಾಗ್ತೀನಿ ಆಗ ಇರೋದೇ ಆ ಮಹಾಮೌನ, ಆ ಪೂರ್ಣ ವಸ್ತು, ಆ ಬ್ರಹ್ಮ ವಸ್ತು, ಅದರ ಅನುಭವ ಬರಬೇಕು. ಆಗ್ಲೇ ನಮ್ಮ ಜೀವನ ಸಾರ್ಥಕ. ಬಂದಿರೋದು ಅದಕ್ಕೋಸ್ಕರನೇ, ಬ್ರಹ್ಮಜ್ಞಾನವನ್ನ ಪಡೆಯೋದಕ್ಕೋಸ್ಕರನೇ. ಈ ದೇಹ ಮನಸ್ಸುಗಳು ಇವುಗಳನ್ನು ಎಷ್ಟೇ ನಾನು ಬುದ್ಧಿವಂತಿಕೆಯಿಂದ, ಎಷ್ಟೇ ವಿಚಾರದ, ಎಷ್ಟೇ ಜೋಪಾನ ಮಾಡಿದ್ರು ಒಂದು ದಿನ ಮರೆಯಾಗಿ ಹೋಗುತ್ತೆ, ಒಂದು ದಿನ ದುಃಖಕ್ಕೀಡಾಗುತ್ತೆ. ಆದ್ರಿಂದ ಇವ್ಯಾವುಕ್ಕೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಎಲ್ಲವೂ ಆ ಬ್ರಹ್ಮ ವಸ್ತುವಿನಿಂದನೇ ಇದಕ್ಕೆ ಅಸ್ತಿತ್ವ ಬಂದಿರೋದು. ನಾನು ಇವುಗಳಲ್ಲೆಲ್ಲ ದೇಹದಲ್ಲಿ, ಮನಸ್ಸಿನಲ್ಲಿ ಇವುಗಳನ್ನೆಲ್ಲ ಹೋಗಿ ನಾನು ಅಂತ ಸುಮ್ಮನೆ ಭ್ರಮೆ ಒಳಗಾಗಿ ಅವುಗಳ ಸುಖ ದುಃಖ ಅನುಭವಿಸ್ತಾ ಇದ್ದೀನಿ. ಇವಕ್ಕೆ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ. ಯಾವಾಗ ಈ ವ್ಯಕ್ತಿನೇ ಮರೆಯಾಗ್ತೀನೋ, ಯಾವಾಗ ಈ ಜೀವನೇ ಮರೆಯಾಗ್ತೀನೋ, ನಾನು ಎಲ್ಲಿವರೆಗೂ ನಾನು ಮಾತಾಡ್ತಾ ಇರ್ತೀನಿ ಅಲ್ಲಿವರೆಗೂ ನನಗೆ ಬ್ರಹ್ಮದ ಅನುಭವ ಇಲ್ಲ. ಯಾವಾಗ ನಾನು ಅನ್ನೋದು ನನಗೆ ಮರೆಯಾಯ್ತು, ನಾನು ಮಾತಾಡುವ ವ್ಯಕ್ತಿನೇ, ಜೀವನೇ ನಾನು ಇಲ್ದೇರಂಗಾಗ್ತೀನೋ ಆಗ ಆ ಪೂರ್ಣ ವಸ್ತುವಿನ ಅನುಭವ. ಇರೋದೇ ಆ ಪೂರ್ಣ ವಸ್ತುವಿನ ಅನುಭವ. ನಾನು ಇವುಗಳ ಗದ್ದಲದಲ್ಲಿ ಅದನ್ನ ಮರ್ತಿದ್ದೀನಿ. ಹೇಗೆ ಆ ಮೀನು ಅದೇ ಸಮುದ್ರದಲ್ಲೇ ಇದೆ, ಆದ್ರೆ ಸಮುದ್ರದ ಅನುಭವವೇ ಜೊತೆಯಲ್ಲಿ ಇರೋರು ಎಲ್ಲರೂ ಅದರಲ್ಲೇ ಇರೋದು. ಸಮುದ್ರವನ್ನ ಬಿಟ್ಟು ಬೇರೆ ಎಲ್ಲಿದೆ? ತಿಮಿಂಗಲಾಗ್ಲಿ, ಬೇರೆ ಮೀನುಗಳಾಗ್ಲಿ, ದೊಡ್ಡ ಮೀನು, ಚಿಕ್ಕ ಮೀನು, ಎಷ್ಟು ಜೀವರಾಶಿಗಳಿದ್ದಾರೆ ಎಲ್ಲ. ಹಾಗೆ ಜಗತ್ತು, ಜನ, ನಾವೇನ್ ಇಷ್ಟೊಂದೆಲ್ಲ ಜಗತ್ತು ಎಲ್ಲವೂ ಅದರಲ್ಲೇ ಇರೋದು. ಆ ಬ್ರಹ್ಮ ವಸ್ತುವನ್ನು ಬಿಟ್ಟು ಏನೂ ಇಲ್ವೇ ಇಲ್ಲ. ಎಲ್ಲ ಈಶಾವಾಸ್ಯಮಿದಂ ಸರ್ವಂ. ಇಡೀ ಜಗತ್ ಯಾವ್ದು ಕಿಂಚಿತ್ ಜಗತ್ಯಾನ್ ಜಗತ್, ಸಣ್ಣ ಒಂದು ಕಡದಿಂದ ಹಿಡಿದು ಇಡೀ ಬೃಹತ್ ಬ್ರಹ್ಮಾಂಡ ಎಲ್ಲಾ ಕಡೆ ಪರಿಪೂರ್ಣ ವಸ್ತು ಆ ಬ್ರಹ್ಮ ವಸ್ತುವೇ ಇರೋದು. ಇವುಗಳು ಬರೀ ಅದ್ರಲ್ಲಿ ಕಾಣ್ತಿದೆ, ಅಸ್ತಿತ್ವನೇ ಇಲ್ಲ. ಅದ್ರಿಂದನೇ ಹೊರ ಬಂದಿದೆ ಇದು. ಇವುಗಳಿಗೆ ತಿರ್ಗಾ ವಾಪಸ್ ಅದ್ರಲ್ಲೇ ಹೋಗಿ ಇದು ಲಯ ಆಗುತ್ತೆ, ಅದ್ರಲ್ಲೇ ಇದು ಒಂದಾಗುತ್ತೆ. ಇದು ಪ್ರತ್ಯೇಕವಾದ ಬರೀ ಸುಮ್ಮನೆ ಮಧ್ಯದಲ್ಲಿ ಆ ರೀತಿ ನನಗೆ ಅನಿಸ್ತಿದೆ. ನಾನು ಜೀವ, ನಾನು ವ್ಯಕ್ತಿ, ನಾನು ಅಂತ ನನಗೆ ಇರೋದ್ರಿಂದ ನನಗೆ ಅನಿಸ್ತಿದೆ. ನಾನು ಇರೋದೇ ಅಖಂಡವಾದ ಚೈತನ್ಯ. ಅದನ್ನೇ ಅವರು ಹೇಳ್ತಿದ್ದಾರೆ, ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪನಹನು. ನಾನು ಇರೋದೇ ಆ ಬ್ರಹ್ಮ ವಸ್ತು, ಚೈತನ್ಯ ವಸ್ತು, ಪರಿಪೂರ್ಣ ವಸ್ತು. ಈ ರೀತಿಯಾಗಿ ನಾನು ಚಿಂತನಾ ಮಾಡ್ತೀನಿ. ನಾನ್ ಚಿಂತನಾ ಮಾಡ್ತೀನಿ ಅಂತಂದ್ರೆ ಅಂದ್ರೆ ಬ್ರಹ್ಮ ವಸ್ತುವಿನಲ್ಲಿ ವ್ಯಕ್ತಿನೇ ಇಲ್ಲ. ಯಾವಾಗ ವ್ಯಕ್ತಿ ಮರೆಯಾಗ್ತಾನೋ ಆಗ ಬ್ರಹ್ಮ ವಸ್ತು, ಮತ್ತೆ ಚಿಂತನ ಮಾಡೋರು ಯಾರು? ಹಾಗಾಗಿ ಅವರು ಅದನ್ನ ಉದಾಹರಣೆ ಹೇಳ್ತಾರೆ. ಹೇಗೆ ಕನಸಿನವನು ಅದನ್ನೆಲ್ಲ ಕನಸಲ್ಲೆಲ್ಲ ಎಲ್ಲಾ ಘಟನೆಗಳಲ್ಲಿ ಅವನಿಗೇನಾದ್ರೂ ಆಯ್ತಾ ಅಂತ, ಅದೇ ರೀತಿ ಆ ಬ್ರಹ್ಮ ವಸ್ತುವೇ ಇದೆಲ್ಲವೂ ಆ ರೀತಿ ಅನ್ನಿಸ್ತಿದೆ. ಆದ್ರೆ ಪೂರ್ಣ ವಸ್ತುವಿಗೆ ಏನೂ ಕುಂದಾಗಿಲ್ಲ, ಅಲ್ಲಿ ಹೆಚ್ಚಾಗಿಲ್ಲ, ಕಡಿಮೆ ಆಗಿಲ್ಲ. ಜಗತ್ ಬಂದಿದೆ, ಜಗತ್ತಿರ್ಗ ವಾಪಸ್ ಅದ್ರಲ್ಲಿ ಸೇರ್ತಾ ಇದೆ, ಲೀನ ಆಗ್ತಿದೆ. ಏನೂ ಬ್ರಹ್ಮ ವಸ್ತುವಿಗೆ ಏನೂ ವ್ಯತ್ಯಾಸ ಹೇಗಿದ್ರು
ವಸ್ತು ನಾನು, ಆ ಪರಿಪೂರ್ಣ ವಸ್ತು ನಾನು. ಅರಿವು ಇರವು ಆನಂದ ನಿತ್ಯ ಪೂರ್ಣ ನಾನು, ಪರಿಪೂರ್ಣ ವಸ್ತು ನಾನು. ಇವುಗಳು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಈ ರೀತಿಯಾದ ಅನುಭವ ನಮಗ್ ಬರ್ಬೇಕು. ಅದೇ ಓಂ ಪೂರ್ಣ, ಅದು ಪೂರ್ಣ, ಇದು ಪೂರ್ಣ. ಇದು ಅಂದ್ರೆ ಜಗತ್ತು ಪೂರ್ಣ. ಪೂರ್ಣದಿಂದ ಪೂರ್ಣ ಹುಟ್ಟಿದೆ, ಪೂರ್ಣದಿಂದ ಪೂರ್ಣನ ಉಳಿಯೋದು ತಿರ್ಗ ಪೂರ್ಣ. ಹಾಗಾಗಿ ಇರೋದೇ ಬ್ರಹ್ಮ ವಸ್ತು, ಅದರಿಂದನೇ ಜಗತ್ ಬಂದಿದೆ. ತಿರ್ಗಾ ಅಪೂರ್ಣ ವಸ್ತುವಿನಿಂದ ಇದನ್ನ ಕಳೆದ್ರೆ ತಿರ್ಗಾ ಉಳಿಯೋದು ಬರೀ ಪೂರ್ಣನೇ. ಹಾಗಾಗಿ ಆ ಬ್ರಹ್ಮ ವಸ್ತುವೇ ಇರೋದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ. ಆ ಬ್ರಹ್ಮ ವಸ್ತು ಇರೋದೇ ಪೂರ್ಣ ವಸ್ತು, ನಾನು ಆ ಪೂರ್ಣ ವಸ್ತು. ಅದು ತುಂಬಾ ಇರ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾನು ಆ ಪೂರ್ಣ ವಸ್ತು, ನಾನು ಈ ದೇಹ ಇವೆಲ್ಲವೂ ಸಣ್ಣ ಸಣ್ಣದು, ಬರೀ ಪ್ರತಿಬಿಂಬ. ಬಿಂಬ ಇದ್ರೇನೆ ಪ್ರತಿಬಿಂಬ. ಆ ಪೂರ್ಣದಿಂದನೇ ಹೊರಗೆ ಬಂದಿರೋದು. ಇದು ಆ ಪೂರ್ಣ ವಸ್ತುವಿನಿಂದನೇ ಬಂದಿರೋದು. ಪೂರ್ಣ ವಸ್ತುವನ್ನು ಬಿಟ್ಟು ಏನೂ ಇಲ್ಲ. ದೇಹ ಇಂದ್ರಿಯ ಮನಸ್ಸು ಜಗತ್ತು ಏನೇನ್ ಹೇಳ್ತೀನಿ ಅಹಂಕಾರ ಎಲ್ಲವೂ ಆ ಪೂರ್ಣ ವಸ್ತುವೆ. ಪೂರ್ಣ ವಸ್ತುವನ್ನು ಬಿಟ್ಟು ಏನೂ ಆಗೇ ಇಲ್ಲ. ಈ ನಾನು ದೇಹ, ಈ ವ್ಯಕ್ತಿ ಅಹಂಕಾರ ಬಂದ ಚಿತ್ತಿನ ಆಭಾಸದಿಂದ ನನಗೆ ಪ್ರತ್ಯೇಕ ಅನಿಸಿದೆ. ಆ ಚಿತ್ತಿನ ಆಭಾಸನು ಸಹ ಪೂರ್ಣ ವಸ್ತುವಿನಿಂದನೇ ಇರೋದೇ. ಬ್ರಹ್ಮ ವಸ್ತು ಏನ್ ಬಂದ್ರು ಅದರಿಂದನೇ ಹೊರಡ್ಬೇಕಲ್ಲ, ಏನ್ ಹೊರಡ್ರು ಅದರಿಂದನೇ ಹೊರಡ್ಬೇಕಲ್ಲ. ತಿರ್ಗಾ ವಾಪಸ್ ಅದ್ರಲ್ಲೇ ಹೋಗಿ ಇದು ಸೇರತ್ತೆ. ಯಾವಾಗ ವ್ಯಕ್ತಿ ನಾಶ ಆಗ್ತಾನೋ ಆಗ ಇರೋದೇ ಆ ಪರಿಪೂರ್ಣ ವಸ್ತು, ಆ ಬ್ರಹ್ಮ ವಸ್ತು. ಆ ಗೌಡಪಾದಕಾರಿಕೆ ಇದೆಯಲ್ಲ, ಅದ್ರಲ್ಲಿ ಆ ಕನಸಿನ ಬಗ್ಗೆನೇ ಇರ್ತಾರೆ. ಆ ಒಬ್ಬ ಕನಸಿನ ವ್ಯಕ್ತಿ ಅಲ್ಲಿ ಎಷ್ಟೊಂದ್ ಜನ ಇರ್ತಾರೆ, ಅಲ್ಲಿ ತುಂಬಾ ಜನ ಎಲ್ಲರೂ ಇದ್ದಾರೆ. ಆಗ ಅವನಿಗೆ ಏನಾದ್ರು ಹೆಚ್ಚಿಗೆ ಜನ ಬಂದು ಅವನಿಗೇನಾದ್ರು ಹೆಚ್ಚಿಗೆ ಆಯ್ತಾ, ಅವನು ತಿರ್ಗಾ ಕನಸಿಂದ ಆಚೆ ಬಂದ ಅವ್ರೆಲ್ಲರೂ ಹೊರಟೋದ್ರು. ತಿರ್ಗಾ ಅವನಿಗೆ ಏನಾದ್ರು ದಯ ಆಯ್ತಾ? ಅವನು ಹೇಗಿದಾನೋ ಹಾಗೆ ಇದಾನೋ ಹಾಗೆ ಆ ಬ್ರಹ್ಮ ವಸ್ತು. ಹಾಗೆ ನಾನು ಇರೋದು ಆ ಪರಿಪೂರ್ಣ ವಸ್ತು. ಆ ಪರಿಪೂರ್ಣದಿಂದ ಈ ಜಗತ್ತು ಹುಟ್ಟಿದೆ. ತಿರ್ಗಾ ಆ ಪರಿಪೂರ್ಣದಲ್ಲೇ ಸೇರುತ್ತೆ. ಆದ್ರೆ ಪರಿಪೂರ್ಣ ಮಾತ್ರ ಹಾಗೇ ಇರುತ್ತೆ. ಅದ್ರಲ್ಲಿ ಏನು ಲೋಪನೇ ಆಗಿಲ್ಲ, ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ. ನಮ್ಗೆ ಕೊಲ್ಲಾಪುರದಲ್ಲಿ ಇದ್ದಾಗ ಅಪ್ಪ ಅವರು ಈ ಸೂತ್ರ ಇದು ಶಾಂತಿ ಮಂತ್ರ, ಇದು ಈಶಾವಾಸ್ಯ ಉಪನಿಷತ್ತಿನ ಶಾಂತಿ ಮಂತ್ರ, ಈಶಾವಾಸ್ಯ ಉಪನಿಷತ್ತಿನ ಶಾಂತಿ ಮಂತ್ರ ಇದು. ಈ ಪೂರ್ಣಮದ. ಆಗ ಅಪ್ಪೋರ್ ಅದನ್ನ ನಮ್ಗೆ ಅಲ್ಲಿ ಹೇಳ್ತಿದ್ರು. ನಾವು ಮೊದಲು ಯಾವ್ದಾದ್ರು ಹೇಳ್ತಿದ್ವಿ, ಒಂದ್ ಚೈತನ್ಯ ಮತ್ತೆ ಹೇಳ್ತಿದ್ವಿ, ಪೂರ್ಣಮದ ಹೇಳ್ತಿದ್ವಿ, ಆಮೇಲೆ ಸಹನಾವತ್ತು ಹೇಳ್ತಿದ್ವಿ. ಅವಾಗ ಅಪ್ಪೋರ್ ಹೇಳಿದ್ರು, ಮೊದಲು ಯಾವಾಗ್ಲೂ ಪ್ರಾರಂಭ ಮಾಡ್ಬೇಕಾದ್ರೆ ಪ್ರವಚನ ಆಗ್ಲಿ ಎಲ್ಲವೂ ಸಹನಾವತ್ತು ಹೇಳ್ಬೇಕು, ಮುಗಿದಾಗ ಪೂರ್ಣಮದ ಹೇಳ್ಬೇಕು. ಅವಾಗ ಅಪ್ಪೋರ್ ಹೇಳಿದ್ಮೇಲೆ ನಾವು ಅದೇ ರೀತಿ ಅದನ್ನ ಕ್ರಮ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ಇದು ಪೂರ್ಣ ವಸ್ತುವಿನ ಬಗ್ಗೆ ಜ್ಞಾನಿಗಳ ಮಹಾತ್ಮರನ್ನ ಹೇಳಿದ್ರೇನೆ ಅದರ ಅನುಭವ ಬಹಳ ಸುಲಭ. ಎಲ್ಲಿವರೆಗೂ ನನಗೀಗ ನಾನು ಏನ್ ಹೇಳ್ತೀನಿ ಅದೆಲ್ಲ ನನ್ನ ಬುದ್ಧಿಯ ತಿಳುವಳಿಕೆ, ನಾನು ಏನ್ ಅಧ್ಯಯನ ಮಾಡಿರ್ತೀನಿ ಅದನ್ನೇ ಹೇಳಿರ್ತೀನಿ, ನನ್ನ ಅನುಭವ ಇರೋದಿಲ್ಲ. ಆದ್ರೆ ಇದು ಬ್ರಹ್ಮಜ್ಞಾನಿಗಳ ಅನುಭವದಿಂದ ಕೇಳಿದ್ರೆ ನಾವು ಆಗಲೇ ಬ್ರಹ್ಮಜ್ಞಾನಿಗಳು, ನಾವು ಬ್ರಹ್ಮ ವಸ್ತು ಆಗುತ್ತೀವಿ. ನಮ್ಮ ಅಪ್ಪವ್ರ ಹತ್ರ ಈ ಪೂರ್ಣ ವಸ್ತುವಿನ ಬಗ್ಗೆ ಇದರಿನ ಬಗ್ಗೆ ಕೇಳಿದ್ರೆ ಆ ಕ್ಷಣದಲ್ಲೇ ನಾವು ಬ್ರಹ್ಮ ವಸ್ತು ಆಗ್ಬಿಡ್ತಿದ್ವಿ. ಅಷ್ಟು ಚೆನ್ನಾಗಿ ಅದು. ಹಾಗಾಗಿ ನಾವು ಆ ಪರಿಪೂರ್ಣ ಬ್ರಹ್ಮ ವಸ್ತುವನ್ನ ಅನುಭವಿಸ್ಬೇಕು. ಇರೋದೇ ನಾವು ಆ ಬ್ರಹ್ಮ ವಸ್ತು. ಬರೀ ಅರಿಯೋದು ಜ್ಞಾನದಲ್ಲಿ. ಹೇಗೆ ಆ ಕೊಠಡಿಯಲ್ಲಿ ತುಂಬಾ ವರ್ಷದ ಕತ್ತಲೆ ಇದೆ, ಆ ರಾಮ್ ತೀರ್ಥರು ಹೇಳ್ತಾರಲ್ಲ, ಕೋಟಿ ವರ್ಷದ ಕತ್ತಲೆ ಇದೆ, ನಾನು ಜೀವ ನಾನು ಅಜ್ಞಾನಿ ನಾನು ಹೆಣ್ಣು ನಾನು ಗಂಡು ನಾನು ಅಂತೆಲ್ಲಾ ಇದೆಯಲ್ಲ. ಈಗ ಒಂದು ಕೊಠಡಿ ಇದೆ, ತುಂಬಾ ವರ್ಷದ ಅಲ್ಲಿ ಕತ್ತಲೆ ಇದೆ, ಅಲ್ಲೆಲ್ಲಾ ವಸ್ತುಗಳು ತುಂಬಿಟ್ಟಿದೀವಿ ನಾವು ಅಲ್ಲಿ. ಆಗ ಅವನು ಒಬ್ಬ ಒಳಗಡೆ ಬರ್ತೀನಿ ನಾನು, ಹಾಲಿಗೆ ಅದು ಬಡಿಯುತ್ತೆ, ಪಾತ್ರೆ ಬಡಿಯುತ್ತೆ, ತಲೆ ಬಡಿಯುತ್ತೆ, ಕತ್ಲೆಯಲ್ಲಿ ಏನೇನ್ ಹುಡುಕ್ತಾ ಹೋಗ್ತೀನಿ, ಬರೀ ಬಡಿಸ್ಕೊತಾ ಹೋಗ್ತೀನಿ, ಪೆಟ್ಟುಗಳೆಲ್ಲ ಬೀಳ್ತಿರತ್ತೆ. ಹಾಗೆ ನಾನು ದೇಹ ನಾನು ಇಂದ್ರಿಯ ನಾನು ಮನಸ್ಸು ನಾನು ಇವೆಲ್ಲವೂ ನಾನು ಅಂತ ಅವೆಲ್ಲ ಪೆಟ್ಟು ಬಿಟ್ಟಿರತ್ತೆ. ಬರೀ ಲೈಟ್ ಹಾಕ್ಬೇಕಷ್ಟೇನೆ ಅಲ್ಲಿ. ಹಾಗೆ ಬೆಳಕು, ಹಾಗೆ ಆ ಬ್ರಹ್ಮಜ್ಞಾನ, ಆ ಪೂರ್ಣ ವಸ್ತುವಿನ ಅನುಭವ ಆದ್ರೆ ಇವುಗಳು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಇವುಗಳಿಗೆ ಹೇಗೆ ಆ ಕತ್ಲೆಗೆ ಏನಾದ್ರು ಒಂದು ಅಸ್ತಿತ್ವ ಇದೆಯಾ? ಅದೇನಾದ್ರೂ ಒಂದು ವಸ್ತುನ, ಏನಾದ್ರು ಅದನ್ನ ತಪಸ್ಸು ಮಾಡಿ ಭಕ್ತಿ ಮಾಡಿ ಕರ್ಮ ಮಾಡಿ ಕತ್ಲೆನ ಕಳಿಬೇಕು ಅಂತ ಇದೆಯಾ? ಬರೀ ಜ್ಞಾನದ ಬೆಳಕು. ಹಾಗೆ ಈ ಅಖಂಡವಾದ ಪೂರ್ಣ ವಸ್ತುವಿನ ಅನುಭವ ಬಂದ್ರೆ ಈ ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಈ ನಾನನ್ನೋದು ಮರೆಯಾಗಲೇಬೇಕು. ಅಪ್ಪೋರಂತರ ಯಾವಾಗ ನೀವು ಮರೆಯಾಗ್ತಿರೋ ಆಗ ನಿಮಗೆ ಬ್ರಹ್ಮಜ್ಞಾನ. ಎಲ್ಲಿವರೆಗೂ ನಾನು ಅಂತ ನಾನು ಎಲ್ಲಿವರೆಗೂ ಉಳಿಸ್ಕೊಂಡಿರ್ತೀನೋ ಅದು ಶ್ರೇಷ್ಠವಾಗಿ ಇರ್ಲಿ, ಅತಿ ಸೂಕ್ಷ್ಮವಾಗಿ ಇರ್ಲಿ, ಅಮನಸ್ಕ ಸ್ಥಿತಿ ಇರ್ಲಿ, ಸಮಾಧಿ ಸ್ಥಿತಿ ಇರ್ಲಿ, ಏನಾದ್ರೂ ಇರ್ಲಿ, ಅದು
ಮರೆಯಾಗ್ಬೇಕು, ನೆರೆ ನೀತಿ, ಈ ವ್ಯಕ್ತಿ ಪೂರ್ತಿ ಮರೆಯಾಗ್ಬೇಕು. ಯಾವಾಗ ಇವನು ಮರೆಯಾಗ್ತಾನೋ ಆ ಇರೋದೇ ಆ ಪೂರ್ಣ ವಸ್ತು, ಆ ಬ್ರಹ್ಮ ವಸ್ತು. ಅದೇ ಅಷ್ಟವಕ್ರ ಗೀತ. ಅಷ್ಟವಕ್ರ ಗೀತ ಯಾವ್ದು ಈ ಜೀವನ್ ಬಗ್ಗೆ ಮಾತೇ ಆಡೋದಿಲ್ಲ. ಏನಿದ್ರು ಅವರು ಬರೀ ಬಯಲಿನ ಬಗ್ಗೆ, ಅರಿವಿನ ಬಯಲು, ಚಿದಾಕಾಶದ ಬಯಲು, ಇರೋದೇ ನೀನು ಹಾಗೆ ನಿಸ್ಸಂಗ ಪರಿಪೂರ್ಣ. ಆ ಬ್ರಹ್ಮ ವಸ್ತು ನಾನಿದ್ದೀನಿ, ನಾನು ಇರೋದೇ ಆ ಬ್ರಹ್ಮ ವಸ್ತು, ಪೂರ್ಣ ವಸ್ತು ನಾನು. ಈ ಬಯಲು ಆ ಬಯಲು ಇದು ನನ್ನ ಭ್ರಮೆಯಿಂದ ಆಗಿರೋದು, ಉಪಾಧಿಯಿಂದ ಆಗಿದೆ. ಈಗ ಹೊರಗಿನ ಬಯಲು ಇಲ್ಲಿನ ಬಯಲು ಅಂತ ಇದೆಯಾ? ಎರಡೆರಡು ಬಯಲು ಇದೆಯಾ? ಕೊಠಡಿಯ ಬಯಲು, ಹೊರಗಿನ ಬಯಲು, ರೂಮಿನ ಬಯಲು, ಅಡಿಗೆ ಮನೆ ಬಯಲು, ಆ ರೀತಿ ಏನಾದ್ರು ಇದೆಯಾ ಮನೆಯಲ್ಲಿ? ಇರೋದೇ ಪೂರ್ತಿ ಬಯಲು. ಅಲ್ಲಿ ನಾನು ಉಪಾಧಿ ಮಾಡ್ಕೊಂಡಿದ್ದೀನಿ, ಗೋಡೆ ಇವುಗಳನ್ನೆಲ್ಲ ಹಾಕೊಂಡು ನಾನು ಉಪಾಧಿ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಬಯಲಿದೆ, ನನ್ನ ರೂಮು ಇದೊಂದು ಬಯಲು, ಇದ್ರಿಂದ ಆಚೆ ಒಂದು ಬಯಲು. ಈ ರೀತಿ ನಾನ್ ಮಾಡ್ಕೊಂಡಿದ್ದೀನಿ ಉಪಾಧಿಯಿಂದ. ಇವುಗಳನ್ನೆಲ್ಲ ತೆಗೆದ್ರೆ ಉಪಾಧಿಯಿಂದ ಇರೋದೇ ಬಯಲು. ಆ ಕನಕದಾಸರು ಹೇಳ್ತಾರಲ್ಲ, ಆಲಯಗಳು ಬಯಲು, ಬಯಲುಗಳು ಆಲಯೋ, ದೇವಸ್ಥಾನ ಇವುಗಳು ಏನೇ ನಾನು ಹೇಳ್ತೀನಿ, ಜಗತ್ತು ಇವೆಲ್ಲವೂ ಅವೆಲ್ಲವೂ ಬಯಲೊಳಗಿದೆಯೋ, ಬಯಲೊಳಗೆ ಅದೆಲ್ಲ ಇದೆಯೋ? ನಮಗೇನ್ ಅನ್ಸಿದೆ, ದೇವರಿದ್ದಾನೆ, ಇದ್ರೊಳಗಡೆ ಇವೆಲ್ಲವೂ ಇದೆ. ಹಾಗೆ ನಮ್ಮ ಮನೆಯೂ ಎಲ್ಲ ಹಾಗೇನೆ, ಎಲ್ಲವೂ ವಸ್ತುಗಳನ್ನೆಲ್ಲ ಇಟ್ಟು ನಮ್ಗೆ ಬಯಲಿನ ಪ್ರಜ್ಞೆನೆ ಬರೋದಿಲ್ಲ. ಬರೀ ನಮ್ಗೆ ವಸ್ತುಗಳು, ವ್ಯಕ್ತಿಗಳು, ಜೀವರು ಇವರೇ ಕಾಣಿಸ್ತಾರೆ, ಬಯಲಿನ ಕಡೆನೆ ಲಕ್ಷ್ಯ ಕೊಡೋದಿಲ್ಲ. ಆದ್ರೆ ಇರೋದೇ ಎಲ್ಲ ಕಡೆ ಬಯಲು. ನಮ್ಗೆ ಎಲ್ಲಿ ಬಯಲಿನ ಪ್ರಜ್ಞೆ ಇದೆ? ನಾನ್ ಬಯಲಲ್ಲೇ ಇರೋದು, ನಾನು ಇರೋದೇ ನನ್ನ ಬಯಲಿನ ಸ್ವರೂಪ ಅಂತ ನನ್ಗೆ ಅನ್ಸೋದೇ ಇಲ್ಲ. ನಾನ್ ಮನೆಗೆ ಹೋದ್ರೆ ಬರೀ ಅಲ್ಲಿ ನನಗೆ ವಸ್ತುಗಳು ಕಾಣುತ್ತೆ, ವ್ಯಕ್ತಿಗಳು ಕಾಣಿಸ್ತಾರೆ, ಅಲ್ಲಿರುವ ನನ್ನ ಸಾಮಾನು, ನಾನು ಎಲ್ಲವೂ ಕಾಣಿಸುತ್ತೆ. ಅಲ್ಲಿರುವ ಬಯಲೇ ಗೊತ್ತಿಲ್ಲ. ಬಯಲಿದೆ ಅಂದ್ರೆ ಅಸ್ತಿತ್ವನೇ ಇಲ್ಲ. ಮತ್ತೆ ಬಯಲಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ಯಾ? ಏನ್ ಆ ವಸ್ತುಗಳನ್ನೆಲ್ಲ ಇಟ್ಬಿಟ್ಟಿದೀನಿ, ಜಾಗನೇ ಇಲ್ಲ ಅಂತೀನಿ, ಆ ರೀತಿ ಆಗಿದ್ಯಾ? ಜಾಗ ಎಲ್ಲೂ ಹೋಗೇ ಇಲ್ಲ, ಅದು ಬಂದೇ ಇಲ್ಲ. ಬಯಲೇನಾದ್ರೂ ಆಕಾಶದಲ್ಲಿ ಏನಾದ್ರು ಬದಲಾವಣೆ? ಎಲ್ಲವೂ ನನ್ನ ಮನೋಭ್ರಮೆ, ಎಲ್ಲವೂ ನಾನು ಹೇಗೆ ಭಾವಿಸಿ ಆ ವಸ್ತುಗಳನ್ನೆಲ್ಲ ಇಟ್ಟು ಬಯಲನ್ನ ನಾನು ಈ ಚಿಕ್ಕ ಬಯಲು ಮಾಡಿದೀನಿ, ದೊಡ್ಡ ಬಯಲು ಮಾಡಿದೀನಿ ಅಂತ ನನಗನ್ಸುತ್ತೆ. ಈ ರೂಮ್ ನಾನು ತುಂಬಾ ಚಿಕ್ಕದ್ ಮಾಡಿದೀನಿ, ಹಾಲ್ ನಾನು ತುಂಬಾ ದೊಡ್ಡದಿದೆ, ಅಡಿಗೆ ಮನೆ ಈ ರೀತಿ ಇದೆ, ಅಲ್ಲಿ ಚಿಕ್ಕ ಬಯಲಿದೆ, ಇವೆಲ್ಲವೂ ನನ್ನದ್ರಲ್ಲಿ. ಬಯಲಲ್ಲಿ ಏನಾದ್ರೂ ಇದೆಯಾ? ಹಾಗೆ ಆ ಪೂರ್ಣ ವಸ್ತು, ಆ ಪೂರ್ಣ ವಸ್ತು ನಾನು. ನನ್ನಲ್ಲಿ ಯಾವ ರೀತಿ ಈ ರೀತಿ ಖಂಡ ಆಗಿಲ್ಲ. ನಾನ್ ಪೂರ್ಣ ಪರಿಪೂರ್ಣವಾದ ಬ್ರಹ್ಮ ವಸ್ತು. ಅದನ್ನೇ ಅಷ್ಟವಕ್ರ ಮಹಾಮುನಿಗಳು ಅದನ್ನ ಹೇಳೋದು. ಆ ಜನಕ ಮಹಾರಾಜ ಕೇಳ್ತಾನೆ, ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತೇ ಭವಿಷ್ಯತಿ ವೈರಾಗ್ಯಂಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭೋ. ಜ್ಞಾನವನ್ನು ಪಡೆಯೋದು ಹೇಗೆ, ಆ ಬ್ರಹ್ಮ ವಸ್ತುವನ್ನ ಅನುಭವಿಸೋದು ಹೇಗೆ? ಆಗ ಅವ್ರು ಹೇಳ್ತಾರೆ, ಮುಕ್ತಿ ಮಿಚ್ಚಸಿ ಚೇತಾತ ವಿಷಯಾನ್ ವಿಷವತ್ಯಜ ಸಮಾಜವದಯ ದೋಷ ಸತ್ಯಂ ಪೇಯೋಷ ವತ್ವಜ. ಮುಕ್ತಿ ಬೇಕಲ್ವಾ ನಿನ್ಗೆ? ವಿಷಯ ವಸ್ತುಗಳನ್ನು ವಿಷದಂತೆ ತ್ಯಜಿಸು. ಕ್ಷಮೆ, ಆರ್ಜವ, ದಯೆ, ತೃಪ್ತಿ, ಸತ್ಯ ಇವುಗಳನ್ನೆಲ್ಲ ಅಮೃತದಂತೆ ರೂಢಿಸಿಕೋ. ನಾ ಪೃಥ್ವಿ ನ ಜಲಂ, ನೀನು ಪೃಥ್ವಿ ಅಲ್ಲ, ನೀನು ಅಗ್ನಿ ಅಲ್ಲ, ನೀನು ವಾಯು ಅಲ್ಲ, ಜಲವಲ್ಲ, ಆಕಾಶನೂ ಅಲ್ಲ. ಮುಕ್ತಿಯನ್ನು ಪಡೆಯಬೇಕಾದರೆ ಇವುಗಳಿಗೆ ಸಾಕ್ಷಿ ನೀನು, ಆ ಚಿದ್ರೂಪನೇ ನೀನು, ಆ ಪರಿಪೂರ್ಣವಾದ ಆತ್ಮವಸ್ತುವೇ ನೀನು. ನೀನು ದೇಹ ಬುದ್ಧಿಯಿಂದ ಪಾರಾಗಿ ಆ ಚಿತ್ ಸ್ವರೂಪದಲ್ಲೇ ಇದೆಯಾ? ಇರೋದೇ ಆ ಚಿತ್ ಸ್ವರೂಪ. ಈ ದೇಹಾದಿಗಳನ್ನ ಭ್ರಮೆಯಿಂದ ನೀನು ನಾನು ಅಂತಿದ್ಯಾ? ನೀನು ಬ್ರಾಹ್ಮಣ, ಬ್ರಹ್ಮಚರ್ಯ, ಆಶ್ರಮ ಯಾವುದಕ್ಕೂ ಸೇರ್ದವನಲ್ಲ. ನೀನು ಕಣ್ಣುಗಳಿಗೆ ಗೋಚರ ಅಲ್ಲ. ಅಸಂಗನು ನೀನು, ನಿರಾಕಾರನು ನೀನು, ಸಾಕ್ಷಿ ನೀನು. ಈ ರೀತಿಯಾದ ಚಿಂತನ ಮಾಡು. ನಿನಗೆ ಧರ್ಮ, ಅಧರ್ಮ, ಸುಖ, ದುಃಖ ಏನೇನಂತ್ಯ ಇವೆಲ್ಲ ಮನಸ್ಸಿನ ಧರ್ಮ, ದೇಹದ ಧರ್ಮಗಳು ಅವೆಲ್ಲವೂ, ದೇಹದ ಕಾಯಿಲೆ ಸ್ವಲ್ಪ ಅವೆಲ್ಲವೂ ನಿನಗೆ ಯಾವುದೂ ಇಲ್ಲ. ನೀನು ಆ ಪರಿಪೂರ್ಣವಾದ ಆ ಬ್ರಹ್ಮ ವಸ್ತು ಸರ್ವಸ್ವವನ್ನ ಏನ್ ನೋಡ್ತಿದೆಯಲ್ಲ ಅದೇ ನೀನು. ನಿನ್ನಿಂದ ಇವೆಲ್ಲವೂ ಹರಿಸ್ಕೊಳ್ತಾ ಇದೆ, ಅವುಗಳಿಗೆ ಸ್ವತಂತ್ರವಾದ ಅರಿವಿಲ್ಲ. ನೀನು ಆ ಅರಿವಿನ ಸ್ವರೂಪ, ನೀನು ಆ ಚೈತನ್ಯದ ಸ್ವರೂಪ, ನೀನು ಬಯಲಿನ ಸ್ವರೂಪ, ನೀನು ಆ ಪೂರ್ಣ ವಸ್ತುವಿನ ಸ್ವರೂಪ. ನಾನೇ ಏಕೋ ವಿಶುದ್ಧ ಬೋಧ, ನಾನೇ ಏಕ, ನಾನೇ ಇರೋದೇ ಏಕ ವಸ್ತು, ಇರೋದೇ ಪೂರ್ಣ ವಸ್ತು. ಎಲ್ಲರಿಂದ ಬಂತು? ನೀನ್ ಆ ರೀತಿ ಭ್ರಮೆಯಿಂದ ನೀನ್ ಆ ರೀತಿ ಭ್ರಮಿಸ್ತಿದ್ಯಾ? ಜ್ಞಾನಾಜ್ಞೆಯಲ್ಲಿ ಇದನ್ನೆಲ್ಲಾ ಭಸ್ಮ ಮಾಡು, ನಿನ್ನ ಭ್ರಮೆಗಳನ್ನೆಲ್ಲ. ನೀನ್ ಈ ರೀತಿಯ ಚಿಂತನೆ ಮಾಡು. ನಾನು ಪೂರ್ಣ ವಸ್ತು, ನಾನು ಅಖಂಡವಾದ ಚೈತನ್ಯ ವಸ್ತು. ಹೇಗೆ ಆ ಹಾವಿನಲ್ಲಿ ಹಗ್ಗದಲ್ಲಿ ಹಾವು ಕಾಣಿಸ್ತು, ಅಲ್ಲಿ ಏನಾದ್ರೂ ಇದೆಯಾ? ಅಲ್ಲಿ ಏನಾದ್ರು ನಡೆದಿದ್ಯಾ? ಅಲ್ಲಿ ಆ ಹಾವನ್ನದೇನಾದ್ರು ಸ್ವತಂತ್ರ ಇದೆಯಾ? ಹಾಗೆ
ಹಾಗೆಯೇ ಆ ಬ್ರಹ್ಮ ವಸ್ತು ಪೂರ್ಣ ವಸ್ತುವಿನಲ್ಲಿ ಏನೂ ಆಗಿಲ್ಲ, ಇರೋದೇ ಅಪೂರ್ಣ ವಸ್ತು, ಆ ಪೂರ್ಣ ವಸ್ತು ನೀನು. ಈ ರೀತಿಯಾಗಿ ಚಿಂತನೆ ಮಾಡು. ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಾಭಿಮಾನ್ಯಪಿ. ನೀನ್ ಮುಕ್ತ ಅಂತ ಭಾವಿಸಿದ್ರೆ ಮುಕ್ತನೇ ಇರ್ತೀಯ, ನೀನ್ ಬದ್ಧ ಅಂತ ಭಾವಿಸಿದ್ರೆ ನೀನ್ ಬದ್ಧ ಆಗ್ತೀಯ. ಹಾಗಾಗಿ ನೀನ್ ಮುಕ್ತ ಅಂತ ಭಾವಿಸು, ನಾನ್ ಬ್ರಹ್ಮ ವಸ್ತು ಅಂತ ಭಾವಿಸು, ಆ ಪೂರ್ಣ ವಸ್ತು ಅಂತ ಭಾವಿಸು, ನೀನ್ ಅಖಂಡವಾದ ಚೈತನ್ಯ ವಸ್ತು ಅಂತ ಭಾವಿಸು. ಆ ರೀತಿ ಆತ್ಮ ಹೇಳಿದಾನ ಅವನು, ಸಾಕ್ಷಿ ವಿಭೋ ಪೂರ್ಣ ಮುಕ್ತ ಅಸಂಗ ನಿಷ್ಪ್ರ. ಅವನ್ ಆ ರೀತಿ ಇದ್ದಾನೆ ಅಂದ್ರೆ ಅವನೆಲ್ಲೋ ಇದ್ದಾನೆ ಅಲ್ಲ, ನಾನೇ ಆ ರೀತಿ ಇದ್ದೀನಿ. ನಾನ್ ಅಖಂಡವಾದ ಚೈತನ್ಯ ವಸ್ತು ಇದ್ದೀನಿ, ಆ ಪೂರ್ಣ ವಸ್ತು ಇದ್ದೀನಿ, ಆ ಬ್ರಹ್ಮ ವಸ್ತು ನಾನೇ ಇದ್ದೀನಿ. ಈ ರೀತಿಯ ಚಿಂತನೆ ಮಾಡು. ದೇಹಾದಿಗಳಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಅವುಗಳು ಬರೀ ಕಾಣಿಸ್ತಿದೆ. ಭ್ರಮೆಯಿಂದ ನೀನ್ ಆ ರೀತಿ ಶೋಕ ಮಾಡ್ತಿದ್ಯಾ, ನಿನಗದ ಯಾವುದರ ಸ್ಪರ್ಶವೂ ಇಲ್ಲ. ಅಖಂಡವಾದ ಬಯಲು ನೀನು. ಬರೀ ಈ ಸಣ್ಣ ವ್ಯಕ್ತಿಯಾಗಿ ಸಣ್ಣ ಬಯಲು ಸಣ್ಣದಾಗಿ ನನ್ ಜೀವ ನಾನು ಅಲ್ಪ ಜೀವ ಇವನ್ನೆಲ್ಲ ಬಿಡು. ಜ್ಞಾನಾಗ್ನಿಯಲ್ಲಿ ಇವನ್ನೆಲ್ಲ ಭಸ್ಮ ಮಾಡು. ಜ್ಞಾನ ಚಿಂತನೆ ಮಾಡು, ಇವೆಲ್ಲವೂ ಹೊರಟೋಗುತ್ತೆ. ಜ್ಞಾನ ಚಿಂತನೆ ಅಂದ್ರೆ ಏನು? ನಾನು ಇವ್ಯಾವುದೂ ನಾನಲ್ಲ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ವ್ಯಕ್ತಿಯೇ ನಾನಲ್ಲ. ನಾನು ಅರಿವು ಇರುವು ಆನಂದ ನಿತ್ಯ ಪೂರ್ಣ ವಸ್ತು. ನಾನೇನ್ ಈ ದೇಹಾದಿಗಳಲ್ಲೆಲ್ಲ ತುಂಬಾ ತೊಳಲಾಡ್ತಾ ಇದ್ದೀನಿ, ನಾನು ಇಂಥ ದಿನ ಇಂಥ ಸಂಸ್ಕಾರಗಳಿದೆ, ಇಂಥ ದಿನ ಹುಟ್ಟಿದೀನಿ, ಇಷ್ಟು ಜನ್ಮ ಇದೆ ನನಗೆ, ಮುಂದೆ ನಾನು ಇರ್ತೀನಿ, ಇವೆಲ್ಲವನ್ನೂ ಬಿಟ್ಟಾಕು. ಇವೆಲ್ಲವೂ ಆ ಜೀವನ ಭ್ರಮೆಗಳು, ವ್ಯಕ್ತಿಯ ಭ್ರಮೆಗಳು, ಇವು ಯಾವುದರ ಸ್ಪರ್ಶವೂ ಇಲ್ಲ. ಇವೆಲ್ಲದಕ್ಕೂ ಏನು ಆ ಚೈತನ್ಯ ಕಾಣಿಸ್ತಿದೆ, ಅದು ನನ್ನ ಚೈತನ್ಯದಿಂದ ಬಂದಿರೋದು. ನನ್ನ ಚೈತನ್ಯ ಅಂದ್ರೆ ಅಹಂಕಾರದ ಚೈತನ್ಯ ಅಲ್ಲ. ಆ ಮೂಲ ಅಹಂಕಾರ ಏನಿದೆಯಲ್ಲ, ಅದು ನನ್ನ ಬ್ರಹ್ಮ ವಸ್ತುವಿನ ಚೈತನ್ಯದಿಂದ, ಅದರ ಆಧಾರದಲ್ಲಿ ಇವುಗಳಿಗೆಲ್ಲ ಬಂದಿರೋ ಕಾಣಿಸ್ತಿದೆ, ಚೈತನ್ಯ ಬಂದಿರೋ ಹಾಗೆ. ಇವ್ ಯಾವುದಕ್ಕೂ ಸ್ವತಂತ್ರವಾದ ಚೈತನ್ಯ ಇಲ್ಲ. ಇವುಗಳೆಲ್ಲವೂ ನನ್ನಿಂದ ಅರಿಸ್ಕೊಳ್ಳುತ್ತೆ. ಅವುಗಳ ಯಾವುದಕ್ಕೂ ಸ್ವತಂತ್ರವಾದ ಅರಿವು ಇಲ್ಲ. ನಾನಿರೋದೇ ಹಾಗೆ, ನಾನು ಅರಿವಿನ ಸ್ವರೂಪ, ನಾನು ನಿಲುವಿನ ಸ್ವರೂಪ, ನಾನು ಆನಂದ ಸ್ವರೂಪ, ನಾನು ನಿತ್ಯ ಸ್ವರೂಪ, ನಾನು ಪೂರ್ಣ ಸ್ವರೂಪ, ನಾನು ಅಖಂಡವಾದ ಚೈತನ್ಯ. ನನಗೆ ಯಾವುದರ ಸ್ಪರ್ಶವೂ ಇಲ್ಲ. ನಾನು ಬಯಲಿನ ಸ್ವರೂಪ. ಯಾವ ಬಯಲು? ಅರಿವಿನ ಬಯಲು. ಈ ಸಣ್ಣ ಬಯಲಲ್ಲ ನಾನು, ದೇಹಾದಿಗಳು, ವ್ಯಕ್ತಿ ನಾನು, ಜೀವ ನಾನು, ಈ ಇದಲ್ವೇ ಅಲ್ಲ ನಾನು. ಅಖಂಡವಾದ ಅರಿವಿನ ಬಯಲು ನಾನು. ಭ್ರಮೆಯಿಂದ ಇವುಗಳಿಗೆ ಒಳಗಾಗಿದ್ದೀನಿ ನಾನು. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಯಾವುದಕ್ಕೂ ನಾನು ಒಳಪಟ್ಟಿಲ್ಲ. ಅಸಂಗನು ನಾನು, ಅಸಂಗೋಹಂ 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 ಪುನಃ ಪುನಃ. ನಾನ್ ಯಾವ ರೀತಿ ಇದ್ದೀನಿ? ಸಚ್ಚಿದಾನಂದ ರೂಪೋಹಂ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ವಸ್ತು ನಾನು, ಪೂರ್ಣ ವಸ್ತು ನಾನು. ಅದನ್ನ ಈಗ ಅನುಸಂಧಾನ ಮಾಡೋದನ್ನ ಅವ್ರು ಹೇಳ್ತಿದ್ದಾರೆ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪ ನಾನು. ತನುಬಾಹ್ಯವೆಲ್ಲವನು ಅರಿಯುವುದರಿಂದೆ ಈ ದೇಹ ಮನಸ್ಸು ಅಹಂಕಾರ ಇವುಗಳನ್ನೆಲ್ಲ ನಾನು ಅರಿತೀನಿ. ದೇಹವನ್ನ ನಾನು ಅರಿತೀನಿ. ಬಾಲ್ಯದಲ್ಲಿತ್ತು, ಯೌವನದಕ್ಕೆ ಬಂದಿದೆ, ಮುಪ್ಪಿನಲ್ಲಿ ಇದೆ, ಒಂದು ದಿನ ಮರೆಯಾಗತ್ತೆ. ಯಾರ್ದು? ನನ್ನ ದೇಹವನ್ನು. ನನ್ನ ದೇಹ ಬಾಲ್ಯವನ್ನ ನನಗೆ ನೋಡೋದಕ್ಕೆ ಬರುತ್ತೆ. ನಾನು ಬಾಲ್ಯದಲ್ಲಿದ್ದೆ, ಯೌವನಕ್ಕೆ ಬಂದಿದ್ದೀನಿ, ಆ ಯೌವನದ ದೇಹವನ್ನು ನೋಡ್ತೀನಿ ನಾನು. ಆ ಮುಪ್ಪಿನಲ್ಲಿ ನೋಡ್ತೀನಿ, ಮುಪ್ಪಿನಲ್ಲಿ ಒಂದು ದಿನ ಇದು ಮುಪ್ಪಾಗತ್ತೆ, ಒಂದು ದಿನ ಮರೆಯಾಗತ್ತೆ. ಇದಿಷ್ಟು ನಾನು ನೋಡ್ತಿದ್ದೀನಲ್ಲ, ಇವನ್ನೆಲ್ಲ ಅರಿಯುವ ಅರಿವು ನಾನು. ಈ ದೇಹಕ್ಕೆ ಹಸುವೆ ಆಗುತ್ತೆ, ನನಗೆ ಗೊತ್ತಾಗುತ್ತಲ್ಲ, ನನಗೆ ಹಸುವೆ ಆಗಿದೆ, ನಾನು ಆ ಭ್ರಮೆಯಿಂದ ನನಗೆ ಆಗಿದೆ ಅಂತ. ಅದು ದೇಹಕ್ಕಾಗಿದೆ. ದೇಹ ಬಾಲ್ಯ ಯೌವನ ಮುಪ್ಪು ಹಸಿವು ತೃಷೆ ಇವೆಲ್ಲವೂ ದೇಹಕ್ಕಾಗ್ತಿದೆ. ಈ ರೀತಿ ನನಗೆ ಗೊತ್ತಾಗ್ತಿದೆಯಲ್ಲ, ಆ ಅರಿವಿನ ಸ್ವರೂಪ ನಾನು. ಇನ್ನ ತನು ಬಾಹ್ಯವೆಲ್ಲ ಹೊರಗಿನ ವಸ್ತುಗಳನ್ನು ನಾನು ಅರಿತೀನಿ, ಹೊರಗಿನ ವ್ಯಕ್ತಿಗಳು ವಸ್ತುಗಳು ಇವುಗಳನ್ನೆಲ್ಲವನ್ನೂ ಅರಿತೀನಿ. ಅವೆಲ್ಲವೂ ಈ ದೇಹದ ಮೇಲೆ ನಿಂತಿರೋದು. ನಾನ್ ದೇಹ ನಾನು ಅಂತ ಬಂದ್ಮೇಲೆ ಹೊರಗಿನ ವಸ್ತುಗಳು ವ್ಯಕ್ತಿಗಳು ಇಡೀ ದೇಹವನ್ನೇ ನಾನು ಅರಿತೀನಿ ಅಂದ್ರೆ ಅವುಗಳನ್ನು ಎಲ್ಲ ಅರ್ಥಂಗೆ ನಾನು. ಅವುಗಳೆಲ್ಲವೂ ನನ್ನ ಅರಿವಿನಿಂದ ಬಂದಿರೋದು. ಎಲ್ಲ ಸ್ವತಂತ್ರತೆ, ಅವುಗಳಿಗೆ ಸ್ವತಂತ್ರವಾದ ಅರಿವು ಇಲ್ಲ. ಹೇಗೆ ಈಗ ಟ್ಯೂಬ್ಲೈಟ್ ಇದೆ, ಫ್ಯಾನ್ ಇದೆ, ಇವೆಲ್ಲವೂ ಬರೀ ನಾವು ಇವುಗಳನ್ನ ನೋಡ್ತಿದೀವಿ, ಇವುಗಳಿಂದ ಬೆಳಕು ಅಂತ ನಮ್ಗೆ ಅನಿಸ್ತಿದೆ. ಆದ್ರೆ ಹಿಂದಿರುವ ಆ ಕರೆಂಟ್ ಇರ್ಲಿಲ್ಲ ಅಂದ್ರೆ ಇವುಗಳಿಗೆ ಹೆಂಗ್ ಅಸ್ತಿತ್ವ ಬರ್ತಿತ್ತು? ಹಾಗೆ ನಾನು ಇರೋದೇ ಅರಿವಿನ ಸ್ವರೂಪ, ಆ ಪೂರ್ಣ ಸ್ವರೂಪ. ನನ್ನ ಸ್ವರೂಪದಲ್ಲಿ ಇವುಗಳೆಲ್ಲ ಬೆಳಗ್ತಿರೋದು. ಇವುಗಳಿಗೆ ಯಾವ್ದು ಇಡೀ ವ್ಯಕ್ತಿ ನಾನು, ಜೀವ ನಾನು, ಏನ್ ಹೆಣ್ಣು ನಾನು, ಗಂಡು ನಾನು, ಇವ್ ಕೂತಿದ್ದೀನಿ ನಾನು, ಏನ್ ನಾನು ವ್ಯಕ್ತಿ ಇದ್ದೀನಿ ಅಂತೆಲ್ಲ ಇದೆಯಲ್ಲ, ಇವರಿಗೆ ಸ್ವತಂತ್ರವಾದ
ಚೈತನ್ಯ ವಸ್ತು ನಾನು, ಆ ಅರಿವಿನ ವಸ್ತು ನೀನು, ಆ ಬ್ರಹ್ಮ ವಸ್ತು ನೀನು, ಆ ಪೂರ್ಣ ವಸ್ತು ನೀನು. ಈ ರೀತಿಯಾಗಿ ಚಿಂತನೆ ಮಾಡ್ಬೇಕು. ನಾನು ಇರೋದೇ ಪೂರ್ಣ ವಸ್ತು, ನಾನ್ ಪೂರ್ಣ ವಸ್ತುವಿನಿಂದ ಇದಕ್ ಬಂದಿದೆ, ಹೊರಹೊಮ್ಮಿದೆ, ಅದ್ರಲ್ಲೇ ತಿರ್ಗಾ ವಾಪಸ್ ಇದು ಹೋಗ್ಬಿಡತ್ತೆ. ಇದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಎಲ್ಲ ಸುಮ್ಮನೆ ಕಾಣಿಸ್ತಿದೆ. ಇದು ನಾನ್ ಆ ಪೂರ್ಣ ವಸ್ತು, ಪೂರ್ಣ ವಸ್ತುವಿನಲ್ಲಿ ಏನೂ ಕ್ರಿಯೆಗಳು ನಡೆದಿಲ್ಲ, ಏನೂ ಇಲ್ಲ. ಇವನು ಇದ್ರೆ ಅಲ್ಲಿ ಇದುವೇ ಇಲ್ಲ, ಅಲ್ಲಿ ಇವನಿಗೆ ಅಸ್ತಿತ್ವನೇ ಇಲ್ಲ. ಈ ಜೀವನಿಗೆ ಇವನ್ ಬರೀ ಕಾಣಿಸ್ತಾ ಇದ್ದಾನೆ. ಈ ತನು ಬಾಹ್ಯವೆಲ್ಲವನ್ನು ಇವನ್ನೆಲ್ಲ ನಾನು ಅರಿತೀನಿ. ಯಾವುದನ್ನ ನಾನು ಅರಿತೀನೋ ಅದು ನಾನಲ್ಲ. ಯಾವ ವಸ್ತುವನ್ನ ನಾನು ಹೇಗೆ ಈ ಗ್ರಂಥವನ್ನ ಅರಿತೀನಿ, ನಾನು ಈ ಗ್ರಂಥ ಆಗೋದಿಲ್ಲ. ಹಾಗೆ ನನ್ನ ದೇಹವನ್ನು ನಾನು ಅರಿತೀನಿ, ನಾನು ದೇಹ ನಾನಲ್ಲ. ಮನಸ್ಸನ್ನು ನಾನು ಅರಿತೀನಿ, ಅದು ಸುಖಕ್ಕೆ ದುಃಖಕ್ಕೆ ಎಲ್ಲದಕ್ಕೂ ಒಳಗಾಗ್ತಿದೆ. ನನಗೆ ಗೊತ್ತಾಗುತ್ತಲ್ಲ, ನನಗೆ ಮೋಹ ಬಂದಿತ್ತು, ನನಗೆ ಕೋಪ ಬಂದಿತ್ತು, ನನಗೆ ಈ ರೀತಿ ಆಗಿತ್ತು, ಬೆಳಗ್ಗೆ ನಾನು ಈ ರೀತಿ ಇದ್ದೆ, ಸುಖ ದುಃಖ ಏನು ಮನಸ್ಸಿನ ಸ್ವಭಾವಗಳು ಏನೇನಿದೆ ಅವೆಲ್ಲವೂ ನನಗೆ ಗೊತ್ತಾಗುತ್ತಲ್ಲ. ಆ ಬಂದಾಗ ನಾನು ಅನುಭವಿಸ್ಬೋದು, ಆದ್ರೆ ಆಮೇಲೆ ನನಗೆ ಗೊತ್ತಾಗುತ್ತಲ್ಲ. ಇವತ್ತು ಬೆಳಗ್ಗೆ ನನ್ನ ಮನಸ್ಸು ಪ್ರಶಾಂತ ಇತ್ತು, ಈಗ ಬಹಳ ಗಡಿಬಿಡಿಯಾಗಿದೆ, ರಾತ್ರಿ ನಾನು ಆರಾಮಾಗಿ ಮಲಗಿದ್ದೆ. ಈ ರೀತಿ ನನ್ನ ಮನಸ್ಸನ್ನ ನಾನು ನೋಡ್ತೀನಲ್ಲ. ಹಾಗಾದ್ರೆ ಅರಿಯೋನು ನಾನು, ಈ ಮನಸ್ಸು ಅರಿಸ್ಕೊಳ್ಳುತ್ತೆ. ಯಾವುದನ್ನ ನಾನು ನೋಡ್ತೀನೋ ಅವಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇರಲ್ಲ, ಅರಿವು ಇರೋದಿಲ್ಲ, ಅವು ಜಡ ಇರತ್ತೆ. ಹಾಗಾಗಿ ದೇಹವನ್ನ ನಾನು ನೋಡ್ತೀನಿ, ಅದು ಜಡ, ಅದು ನನ್ನಿಂದ ಅರಿಸ್ಕೊಳ್ಳುತ್ತೆ. ಮನಸ್ಸನ್ನು ನಾನು ನೋಡ್ತೀನಿ, ಅದು ಜಡ, ಅದು ನನ್ನಿಂದ ಅರಿಸ್ಕೊಳ್ಳುತ್ತೆ. ಇನ್ನ ಅಹಂಕಾರ ಇರೋದೆ, ಎಲ್ಲದಕ್ಕೂ ಕಾರಣವಾಗಿರೋದು ಅಹಂಕಾರ. ಆ ಅಹಂಕಾರವನ್ನು ನಾನು ನೋಡ್ತೀನಿ. ಆ ಅಹಂಕಾರ ಏನು ಆಭಾಸ, ಅದು ಆ ಬ್ರಹ್ಮ ವಸ್ತುವಿನ ಆಭಾಸ. ಅದು ಬ್ರಹ್ಮ ವಸ್ತುವಿನಷ್ಟೇ ಪ್ರಖರವಾಗಿ ಕಾಣಿಸುತ್ತೆ, ಆದ್ರೆ ಅದು ಬ್ರಹ್ಮ ವಸ್ತು ಅಲ್ಲ. ಅದು ಆ ಬ್ರಹ್ಮ ವಸ್ತುವಿನ ಸಾನ್ನಿಧ್ಯದಲ್ಲಿ ಅದಕ್ಕೆ ಅರಿವು ಬಂದಿರೋ ಹಾಗೆ ಕಾಣಿಸುತ್ತೆ. ಅದು ನನಗೆ ಗೊತ್ತಾಗುತ್ತಲ್ಲ. ಇಡೀ ಎಚ್ಚರದಲ್ಲಿ ಮಾತ್ರ ಇಲ್ಲಿ ನಾನಿದೆ, ಕನಸಿನಲ್ಲಿ ಬೇರೆ ನಾನಾದೆ, ನಿದ್ರೆಯಲ್ಲಿ ವಿದ್ಯಮಾನಾಗ್ತೀನಿ. ಇವನು ಮರೆಯಾಗ್ತಾನೆ ಕಾಣಿಸ್ತಾನೆ ಎಚ್ಚರದವನು. ಯಾರು ಎಚ್ಚರದವನು ಅಂದ್ರೆ ನಾನೇ. ಕೂತಿದ್ದೀನಿ, ಮಾಡಿದೀನಿ, ಜೀವ ನಾನು, ಇಂಥ ಸಂಸಾರ, ಹೆಂಡತಿ, ಮಕ್ಕಳು ಅಂತ ಯಾರು ಭಾವಿಸ್ತಾ ಇದ್ಯಾ, ಬರೀ ಎಚ್ಚರದಲ್ಲಿರುವ ನಾನು. ಈ ನಾನು ನಿದ್ರೆಗೆ ಹೋದ್ರೆ ಇಲ್ಲ. ಈ ರೀತಿ ನಾನು ಅರಿತೀನಲ್ಲ, ಆ ಅರಿವು ನಾನು, ಆ ಅಖಂಡವಾದ ಚೈತನ್ಯ ವಸ್ತು ನಾನು, ಆ ಪೂರ್ಣ ವಸ್ತು ನಾನು. ತನುಬಾಹ್ಯವೆಲ್ಲವನ್ನು ಅರಿವುದರಿಂದೆ, ಆ ರೀತಿ ನಾನು ಅರಿತೀನಿ. ಮನವಾತುಗಳನ್ನು ಮೀರಿರುವುದರಿಂದೆ, ಇನ್ನ ಮಾತು ಮನಸ್ಸುಗಳು ಇವುಗಳನ್ನೆಲ್ಲ ಮೀರಿರೋದು. ಇನಿತನಿತೆಂದು ರೂಢಿಸಬಾರದು, ಅದರಿಂದ ಅನುಪಮ ಅವುದರಿಂದ ಅವಿರಳನು. ನಾನು ಇವುಗಳೆಲ್ಲವನ್ನೂ ಮೀರಿ ಅವಿರಳವಾಗಿರುವಂತವನು ನಾನು. ಅಖಂಡವಾದ ಚೈತನ್ಯ ವಸ್ತು ನಾನು, ಪೂರ್ಣ ವಸ್ತು ನಾನು. ಈ ರೀತಿಯಾದ ಚಿಂತನೆ ಮಾಡೋದು. ಪುನಃ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ